ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಕನೆಕ್ಟಿವ್ ಟಿಶ್ಯೂ ಡೆಫಿನೇಷನ್ ಮತ್ತು ಕನೆಕ್ಟಿವ್ ಟಿಶ್ಯೂಯಲ್ಲಿ ಯಾವ್ಯಾವ ಸೆಲ್ಸ್ ಬರ್ತವೆ, ಯಾವ್ಯಾವ ಫೈಬರ್ಸ್ ಬರ್ತವೆ ಪ್ರತಿಯೊಂದನ್ನು ನೋಡಿದ್ದೀವಿ. ಇನ್ನೂ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ಆ ವಿಡಿಯೋ ನೋಡಬಹುದು. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಕ್ಲಾಸಿಫಿಕೇಷನ್ ಆಫ್ ಕನೆಕ್ಟಿವ್ ಟಿಶ್ಯೂ ಅಥವಾ ಟೈಪ್ಸ್ ಆಫ್ ಕನೆಕ್ಟಿವ್ ಟಿಶ್ಯೂ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ನಾವು ಮೇನ್ ಆಗಿ ಕನೆಕ್ಟಿವ್ ಟಿಶ್ಯೂ ಅಲ್ಲಿ 3 ಗ್ರೂಪ್ಸಲ್ಲಿ ಕ್ಲಾಸಿಫೈ ಮಾಡ್ತೀವಿ. 3 ಟೈಪ್ಸ್ ಇದ್ದಾವೆ. ಫಸ್ಟ್ ಈಸ್ ಲೂಸ್ ಕನೆಕ್ಟಿವ್ ಟಿಶ್ಯೂ. ಓಕೆ, ಟಿಶ್ಯೂ ಹೇಗೆ ಅಲ್ಲಿ ಸೆಲ್ಸ್ ಹೇಗೆ ಅರೇಂಜ್ ಆಗಿದ್ದಾವೆ, ಲೂಸ್ ಇದೆ. ಓಕೆ, ಆ ಟಿಶ್ಯೂ ಯಾವ ಥರ ಇದೆ, ಲೂಸ್ ಇದೆ. ಅದಾದಮೇಲೆ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ. ಓಕೆ, ಇದರಲ್ಲಿ ಡೆನ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ ಅಥವಾ ಸ್ಪೆಷಲ್ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳ್ತೀವಿ. ಒನ್ ಬೈ ಒನ್ ಡೀಟೇಲ್ ಆಗಿ ನಾವು ಎಲ್ಲ ಕನೆಕ್ಟಿವ್ ಟಿಶ್ಯೂ ಬಗ್ಗೆ ಸ್ಟಡಿ ಮಾಡೋಣ. ಫಸ್ಟ್ ನಾವು ಲೂಸ್ ಕನೆಕ್ಟಿವ್ ಟಿಶ್ಯೂ ಬಗ್ಗೆ ಸ್ಟಡಿ ಮಾಡೋಣ, ಡಿಸ್ಕಸ್ ಮಾಡೋಣ. ಸೊ ಲೂಸ್ ಕನೆಕ್ಟಿವ್ ಟಿಶ್ಯೂ ಅಂದರೆ ನಿಮ್ಗೆ ಅರ್ಥ ಆಗಿರ್ಬೋದು, ಸೆಲ್ಸ್ ಯಾವ ಥರ ಅರೇಂಜ್ ಇದ್ದಾವೆ, ಇಲ್ಲಿ ಲೂಸ್ ಆಗಿ ಅರೇಂಜ್ ಇದ್ದಾವೆ. ಇಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಅ ಲೂಸ್ ಅರೇಂಜ್ಮೆಂಟ್ ಆಫ್ ಫೈಬರ್ಸ್ ಆ್ಯಂಡ್ ಸೆಲ್ಸ್. ಹೌದು ಸರ್, ಇಲ್ಲಿ ಸೆಲ್ಸ್ ಮತ್ತು ಫೈಬರ್ಸ್ ಹೇಗೆ ಅರೇಂಜ್ ಆಗಿದ್ದಾವೆ, ಲೂಸ್ಲಿ ಅರೇಂಜ್ ಆಗಿದ್ದಾವೆ. ಅದಕ್ಕೋಸ್ಕರ ಇದ್ರ ಹೆಸರು ನಾವು ಏನಂತೀವಿ, ಲೂಸ್ ಕನೆಕ್ಟಿವ್ ಟಿಶ್ಯೂ ಅಂತ ಹೇಳ್ತೀವಿ. ನೆಕ್ಸ್ಟ್ ದಿ ಮೇನ್ ಟೈಪ್ಸ್ ಆಫ್ ದಿ ಲೂಸ್ ಕನೆಕ್ಟಿವ್ ಟಿಶ್ಯೂ ಇನ್ಕ್ಲೂಡ್ಸ್. ಓಕೆ, ಸೊ ಟೈಪ್ಸ್ ಆಫ್ ಲೂಸ್ ಕನೆಕ್ಟಿವ್ ಟಿಶ್ಯೂ ನಾವು ನೋಡಿದಾಗ 3 ಟೈಪ್ಸ್ ಬರ್ತವೆ. ಏರಿಯೋಲಾರ್ ಟಿಶ್ಯೂ, ಅಡಿಪೋಸ್ ಟಿಶ್ಯೂ ಮತ್ತು ರೆಟಿಕ್ಯುಲಾರ್ ಟಿಶ್ಯೂ. 3 ಟೈಪ್ಸ್ ಇಲ್ಲಿ ಇರ್ತವೆ. ಸೊ ಒನ್ ಬೈ ಒನ್ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾವು ನೋಡೋಣ. ಸೊ ಫಸ್ಟ್ ಇರೋದು ಏರಿಯೋಲಾರ್ ಟಿಶ್ಯೂ. ಏರಿಯೋಲಾರ್ ಟಿಶ್ಯೂ ಈಸ್ ಮೋಸ್ಟ್ ಕಾಮನ್ ಟೈಪ್ ಆಫ್ ಕನೆಕ್ಟಿವ್ ಟಿಶ್ಯೂ. ಹೌದು ಸರ್, ಏರಿಯೋಲಾರ್ ಟಿಶ್ಯೂ ಈಸ್ ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಲೂಸ್ ಕನೆಕ್ಟಿವ್ ಟಿಶ್ಯೂ. ಲೂಸ್ ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಯಾವ ಟೈಪ್ ಕಾಮನ್ ಇದೆ ಅಂತ ಕೇಳಿದಾಗ ನೀವು ಏರಿಯೋಲಾರ್ ಟಿಶ್ಯೂ ಅಂತ ಹೇಳಬೇಕು. ನೆಕ್ಸ್ಟ್ ಇಟ್ ಕನ್ಸಿಸ್ಟ್ ಆಫ್ ಜೆಲ್ ಲೈಕ್ ಮ್ಯಾಟ್ರಿಕ್ಸ್. ಹೌದು ಸರ್, ಇದರಲ್ಲಿ ಮ್ಯಾಟ್ರಿಕ್ಸ್ ಯಾವ ಥರ ಇದೆ, ಜೆಲ್ ಲೈಕ್ ಮ್ಯಾಟ್ರಿಕ್ಸ್ ಇದೆ. ಕಂಟೈನಿಂಗ್ ಕೊಲಾಜಿನ್ ಫೈಬರ್ಸ್ ಆ್ಯಂಡ್ ಇಲಾಸ್ಟಿನ್ ಫೈಬರ್ಸ್. ಹೌದು ಸರ್, ಇದ್ರ ಒಳಗಡೆ ಯಾವ್ಯಾವ ಫೈಬರ್ಸ್ ಇದ್ದಾವೆ, ಕೊಲಾಜಿನ್ ಫೈಬರ್ ಇದೆ ಮತ್ತು ಇಲಾಸ್ಟಿನ್ ಫೈಬರ್ ಪ್ರೆಸೆಂಟ್ ಇದೆ. ಆ್ಯಂಡ್ ವೇರಿಯಸ್ ಟೈಪ್ಸ್ ಆಫ್ ಸೆಲ್ಸ್ ಸಚ್ ಆ್ಯಸ್. ಸೊ ಇದ್ರೊಳಗಡೆ ಸೆಲ್ಸ್ ಕೂಡ ಪ್ರೆಸೆಂಟ್ ಇರ್ತವೆ. ಸಚ್ ಆ್ಯಸ್ ಫಿಬ್ರೋಬ್ಲಾಸ್ಟ್, ಮ್ಯಾಕ್ರೋಫೇಜಸ್ ಆ್ಯಂಡ್ ಮಾಸ್ಟ್ ಸೆಲ್ಸ್. ಇಂತಹ ಸೆಲ್ಸ್ಗಳು ಇದರೊಳಗಡೆ ಪ್ರೆಸೆಂಟ್ ಇರ್ತವೆ ಏರಿಯೋಲಾರ್ ಟಿಶ್ಯೂ ಒಳಗಡೆ. ಓಕೆ, ಸೊ ನಾವಿಲ್ಲಿ ನೋಡಿದಾಗ ನಮಗೆ ಇಲ್ಲಿ ಏನೇನು ಕಾಣಿಸ್ತಾ ಇದೆ, ಇಲ್ಲಿ ನಮಗೆ ಕೊಲಾಜಿನ್ ಫೈಬರ್ ಕಾಣಿಸ್ತಾ ಇದೆ, ಇಲಾಸ್ಟಿನ್ ಫೈಬರ್ ನಮಗೆ ಕಾಣಿಸ್ತಾ ಇದೆ, ಮತ್ತು ನಮ್ಮ ಮ್ಯಾಕ್ರೋಫೇಜಸ್, ಬ್ಲಾಸ್ಟ್ ಮಾಸ್ಟ್ ಸೆಲ್ಸ್ ಇವೆಲ್ಲ ನಮಗೆ ಕಾಣಿಸ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ದೂರ ದೂರ ಇದ್ದಾವೆ ಸೆಲ್ಸ್ಗಳು, ದೂರ ದೂರ ಪ್ರೆಸೆಂಟ್ ಇದ್ದಾವೆ. ಸೆಂಟ್ರಲ್ಲಿ ಸ್ಪೇಸ್ ಇದೆ, ಲೂಸ್ಲಿ ಅರೇಂಜ್ ಆಗಿದ್ದಾವೆ. ಅದಕ್ಕೋಸ್ಕರ ಇದು ಏನಿದೆ, ಲೂಸ್ ಕನೆಕ್ಟಿವ್ ಟಿಶ್ಯೂ. ಓಕೆ, ಏರಿಯೋಲಾರ್ ಟಿಶ್ಯೂ ಇದೆ. ನೆಕ್ಸ್ಟ್ ಲೊಕೇಶನ್. ಸೊ ಏರಿಯೋಲಾರ್ ಟಿಶ್ಯೂ ನಮ್ಮ ಲೊಕೇಶನ್ ಎಲ್ಲಿದೆ ಅಂತ ನಾವು ನೋಡಿದಾಗ ಬಿನೀತ್ ಎಪಿಥೀಲಿಯಲ್ ಟಿಶ್ಯೂ. ಜಸ್ಟ್ ಎಪಿಥೀಲಿಯಲ್ ಟಿಶ್ಯೂ ಇದೆಯಲ್ಲ ಅದ್ರ ಕೆಳಗಡೆ ಪ್ರೆಸೆಂಟ್ ಇದೆ. ಅಂಡರ್ ದಿ ಸ್ಕಿನ್ ಕೆಳಗಡೆ ಪ್ರೆಸೆಂಟ್ ಇದೆ. ಮ್ಯೂಕಸ್ ಮೆಂಬ್ರೇನ್ ಒಳಗಡೆ ಪ್ರೆಸೆಂಟ್ ಇದೆ. ಅರೌಂಡ್ ದಿ ಬ್ಲಡ್ ವೆಸಲ್ ಸುತ್ತ ಇದು ಪ್ರೆಸೆಂಟ್ ಇದೆ. ನೆಕ್ಸ್ಟ್ ಫಂಕ್ಷನ್ ನಾವು ನೋಡಿದಾಗ ಏನು ಫಂಕ್ಷನ್ ಮಾಡುತ್ತೆ ಅಂದಾಗ ಸಪೋರ್ಟ್ ಆ್ಯಂಡ್ ಬೈಂಡ್ ದಿ ಅದರ್ ಆರ್ಗನ್. ಹೌದು ಸರ್, ಇದು ಕನೆಕ್ಟಿವ್ ಟಿಶ್ಯೂ ಇದೆ ಅಂದರೆ ಸಪೋರ್ಟ್ ಮಾಡೇ ಮಾಡುತ್ತೆ ಮತ್ತು ಬೈಂಡ್ ಮಾಡುತ್ತೆ. ಬೈಂಡ್ ಅಂದರೆ ಲಿಂಕ್ ಮಾಡೇ ಮಾಡುತ್ತೆ, ಕನೆಕ್ಟ್ ಮಾಡುತ್ತೆ ಬೇರೆ ಬೇರೆ ಟಿಶ್ಯೂಗಳಿಗೆ. ನೆಕ್ಸ್ಟ್ ಇಲಾಸ್ಟಿಸಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ಹೌದು ಸರ್, ಬ್ಲಡ್ ವೆಸಲ್ ಇದೆ. ಓಕೆ, ಬ್ಲಡ್ ವೆಸಲ್ ಇದೆ, ಅದಕ್ಕೆ ಏನು ಕೊಡುತ್ತೆ, ಇದು ಇಲಾಸ್ಟಿಸಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ನೆಕ್ಸ್ಟ್ ಪ್ಲೇ ಅ ರೋಲ್ ಇನ್ ಇಮ್ಯೂನ್ ರೆಸ್ಪಾನ್ಸ್. ಹೌದು ಸರ್, ಇದರೊಳಗಡೆ ಇಮ್ಯೂನ್ ರೆಸ್ಪಾನ್ಸಲ್ಲಿ ಇದು ಫಂಕ್ಷನ್ ಮಾಡುತ್ತೆ ಥ್ರೂ ದಿ ಪ್ರೆಸೆನ್ಸ್ ಆಫ್ ಇಮ್ಯೂನ್ ಸೆಲ್ಸ್ ಲೈಕ್ ಮ್ಯಾಕ್ರೋಫೇಜಸ್ ಮತ್ತು ಮಾಸ್ಟ್ ಸೆಲ್ಸ್ ಇದ್ದಾವೆ. ಓಕೆ, ಮ್ಯಾಕ್ರೋಫೇಜ್ ಏನು ಮಾಡುತ್ತೆ, ಮೈಕ್ರೋ ಆರ್ಗ್ಯಾನಿಸಮ್ಗಳನ್ನು ಏನು ಮಾಡುತ್ತೆ, ಇದು ತಿಂದುಬಿಡುತ್ತೆ. ಓಕೆ, ಹಾಗೆ ತಿಂದುಬಿಡುತ್ತೆ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ ಅಂದರೆ ಕೀಟಾಣುಗಳನ್ನು ಇದು ತಿಂದುಬಿಡುತ್ತೆ. ಅದೇನು ಮಾಡುತ್ತೆ, ಎಂಗಲ್ಫ್ ಮಾಡುತ್ತೆ, ಫ್ಯಾಗೋಸೈಟೋಸಿಸ್ ಮಾಡುತ್ತೆ. ಅಂದರೆ ಅರ್ಥ ಏನು, ಇದು ಇಮ್ಯೂನ್ ಫಂಕ್ಷನ್ ಕೂಡ ಮಾಡ್ತಾ ಇದೆ. ನೆಕ್ಸ್ಟ್ ಟೈಪ್ ನಾವು ಲೂಸ್ ಕನೆಕ್ಟಿವ್ ಟಿಶ್ಯೂಲ್ಲಿ ನೆಕ್ಸ್ಟ್ ಟೈಪ್ ಯಾವ ಬರೋದು, ಲೂಸ್ ಕನೆಕ್ಟಿವ್ ಟಿಶ್ಯೂಲ್ಲಿ ಯಾವ ಟೈಪ್ ಬರೋದು, ಅಡಿಪೋಸ್ ಟಿಶ್ಯೂ ಬರುತ್ತೆ. ಓಕೆ, ಅಡಿಪೋಸ್ ಟಿಶ್ಯೂ ಬರುತ್ತೆ. ಅಡಿಪೋಸ್ ಟಿಶ್ಯೂ ಕನ್ಸಿಸ್ಟ್ ಆಫ್ ಅಡಿಪೋಸೈಟ್ ಅಥವಾ ಫ್ಯಾಟ್ ಸೆಲ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಅಡಿಪೋಸ್ ಟಿಶ್ಯೂ ಒಳಗಡೆ ಯಾವ ಸೆಲ್ಸ್ ಇದ್ದಾವೆ, ಅಡಿಪೋಸೈಟ್ಸ್ ಇದ್ದಾವೆ ಅಥವಾ ಫ್ಯಾಟ್ ಸೆಲ್ಸ್ ಇದ್ದಾವೆ. ಅಥವಾ ಇದನ್ನು ನಾವು ಫ್ಯಾಟ್ ಟಿಶ್ಯೂ ಅಂತಲೂ ಹೇಳ್ಬೋದು. ಫ್ಯಾಟ್ ಟಿಶ್ಯೂ ಯಾಕಂದರೆ ಫ್ಯಾಟ್ ಸೆಲ್ಸ್ ಇದ್ದಾವೆ, ಫ್ಯಾಟ್ ಸೆಲ್ಸಿಂದ ಮಾಡಲಾಗಿದೆ ಫ್ಯಾಟ್ ಟಿಶ್ಯೂ. ಸೊ ಇದು ಕೆಲಸ ಏನು ಮಾಡುತ್ತೆ ಅಂದರೆ ದಟ್ ಸ್ಟೋರ್ ಎನರ್ಜಿ ಇನ್ ದಿ ಫಾರ್ಮ್ ಆಫ್ ಲಿಪಿಡ್ ಡ್ರಾಪ್ಲೆಟ್. ಓಕೆ, ಸೊ ಇದು ಏನು ಮಾಡುತ್ತೆ, ಎನರ್ಜಿಯನ್ನು ಸ್ಟೋರ್ ಮಾಡುತ್ತೆ. ಹೇಗೆ ಸ್ಟೋರ್ ಮಾಡುತ್ತೆ ಅಂದರೆ ಲಿಪಿಡ್ ಡ್ರಾಪ್ಲೆಟ್ ಫಾರ್ಮಲ್ಲಿ ಇದು ಸ್ಟೋರ್ ಮಾಡುತ್ತೆ. ಸೊ
ಟೈಪ್ಸ್ ಆಫ್ ಅಡಿಪೋಸ್ ಟಿಶ್ಯೂ ನಾವು ನೋಡಿದಾಗ ಅಥವಾ ಟೈಪ್ಸ್ ಆಫ್ ಫ್ಯಾಟ್ ನಾವು ನೋಡಿದಾಗ ಯಾವ್ಯಾವ ಫ್ಯಾಟ್ ಇದ್ದಾವೆ ಇಲ್ಲಿ ವೈಟ್ ಫ್ಯಾಟ್ ಮತ್ತು ಬ್ರೌನ್ ಫ್ಯಾಟ್. ಓಕೆ, ಎರಡು ಟೈಪ್ಸ್ ಇದ್ದಾವೆ, ವೈಟ್ ಫ್ಯಾಟ್ ಮತ್ತು ಬ್ರೌನ್ ಫ್ಯಾಟ್. ಸೊ ಇದನ್ನು ನೀವು ಡಿಫ್ರೆನ್ಸಸ್ ಅಂತಲೂ ಹೇಳ್ಬೋದು ಅಥವಾ ಸೊ ನಾರ್ಮಲಾಗಿ ನಾವು ಸ್ಟಡಿ ಮಾಡೋಣ ವೈಟ್ ಫ್ಯಾಟ್ ಅಂದರೆ ಏನು ಮತ್ತು ಬ್ರೌನ್ ಫ್ಯಾಟ್ ಅಂದರೆ ಏನು ಅಂತ. ವೈಟ್ ಫ್ಯಾಟ್ ನೋಡೋಣ. ಲಾರ್ಜ್ ಫ್ಯಾಟ್ ಸೆಲ್ಸ್ ವಿತ್ ನಾನ್ ಪಿಗ್ಮೆಂಟೆಡ್ ಸಿಂಗಲ್ ಲಾರ್ಜ್ ಲಿಪಿಡ್ ಡ್ರಾಪ್ಲೆಟ್ಸ್. ಓಕೆ, ಸೊ ಹೇಗಿದ್ದಾವೆ, ಲಾರ್ಜ್ ಸೆಲ್ ಇದೆ. ಓಕೆ, ಲಾರ್ಜ್ ಫ್ಯಾಟ್ ಸೆಲ್ ಇದೆ ವಿತ್ ನಾನ್ ಪಿಗ್ಮೆಂಟೆಡ್ ಸಿಂಗಲ್ ಲಾರ್ಜ್ ಲಿಪಿಡ್ ಡ್ರಾಪ್ಲೆಟ್. ಸೊ ನಾವಿಲ್ಲಿ ನೋಡಿದಾಗ ಸೊ ಇಲ್ಲಿ ವೈಟ್ ಫ್ಯಾಟ್ ನೋಡಿದಾಗ ಹೇಗಿದೆ ಸರ್, ಲಾರ್ಜ್ ಇದೆ. ಓಕೆ, ಲಾರ್ಜ್ ಇದೆ ವಿತ್ ನಾನ್ ಪಿಗ್ಮೆಂಟೆಡ್. ಸೊ ಇಲ್ಲಿ ನೋಡ್ಬೋದು ನೀವು ನಾನ್ ಪಿಗ್ಮೆಂಟ್ ಅಂದರೆ ಇದರೊಳಗೆ ಯಾವನೋ ಪಿಗ್ಮೆಂಟ್ ಇಲ್ಲ, ಈ ಥರ ಬಬಲ್ಸ್ ಇಲ್ಲ. ಅದೇ ಬ್ರೌನ್ ಫ್ಯಾಟ್ ಒಳಗಡೆ ನೋಡಿದಾಗ ಪಿಗ್ಮೆಂಟೆಡ್ ಇದ್ದಾವೆ. ಓಕೆ, ಇಲ್ಲಿ ಪಿಗ್ಮೆಂಟೆಡ್ ಇದ್ದಾವೆ, ಬಟ್ ಇಲ್ಲಿ ವೈಟ್ ಫ್ಯಾಟ್ ಒಳಗಡೆ ಪಿಗ್ಮೆಂಟ್ ಪ್ರೆಸೆಂಟ್ ಇರೋದಿಲ್ಲ. ಓಕೆ, ಪಿಗ್ಮೆಂಟ್ ಪ್ರೆಸೆಂಟ್ ಇರೋದಿಲ್ಲ ಮತ್ತು ಸಿಂಗಲ್ ಲಿಪಿಡ್ ಡ್ರಾಪ್ಲೆಟ್ ಇದೆ. ಇಲ್ಲಿ ನೀವು ನೋಡ್ಬೋದು. ಸೊ ನಾನು ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಸೊ ಗ್ರೀನ್ ಕಲರಿಂದ ಡ್ರಾ ಮಾಡ್ತೀನಿ. ಸಿಂಗಲ್ ಲಿಪಿಡ್ ಡ್ರಾಪ್ಲೆಟ್ ಇದೆ, ಒಂದೇ ಲಿಪಿಡ್ ಡ್ರಾಪ್ಲೆಟ್ ಇದೆ, ಅದು ವೈಟ್ ಫ್ಯಾಟ್. ಓಕೆ, ವೈಟ್ ಫ್ಯಾಟ್. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಫೌಂಡ್ ಇನ್ ದಿ ಸಬ್ಕ್ಯೂಟಿನಿಯಸ್ ಟಿಶ್ಯೂ ಬಿನೀತ್ ದಿ ಸ್ಕಿನ್. ಹೌದು ಸರ್, ಜಸ್ಟ್ ನಮ್ಮ ಸ್ಕಿನ್ ಕೆಳಗಡೆ ಅದು ನಮಗೆ ಕಾಣಿಸುತ್ತೆ. ಓಕೆ, ಸಬ್ಕ್ಯೂಟಿನಿಯಸ್ ಫ್ಯಾಟ್ ಇರುತ್ತೆ ಅಲ್ಲ, ಅದರಲ್ಲಿ ಇದು ಪ್ರೆಸೆಂಟ್ ಇರುತ್ತೆ ವೈಟ್ ಫ್ಯಾಟ್. ನೆಕ್ಸ್ಟ್ ಅರೌಂಡ್ ಇಂಟರ್ನಲ್ ಆರ್ಗನ್ಸ್, ಎಕ್ಸಾಂಪಲ್ ಕಿಡ್ನಿ, ಹಾರ್ಟ್, ಲಿವರ್ ಆ್ಯಂಡ್ ಇಂಟೆಸ್ಟೈನ್ಸ್. ಹೌದು ಸರ್, ಇದು ಎಲ್ಲೆಲ್ಲಿ ಪ್ರೆಸೆಂಟ್ ಇರುತ್ತೆ, ನಮ್ಮ ಕಿಡ್ನಿ ಸುತ್ತ ಪ್ರೆಸೆಂಟ್ ಇರುತ್ತೆ, ಹಾರ್ಟ್ ಸುತ್ತ ಪ್ರೆಸೆಂಟ್ ಇರುತ್ತೆ, ಲಿವರ್ ಸುತ್ತ ಪ್ರೆಸೆಂಟ್ ಇರುತ್ತೆ ಮತ್ತು ನಮ್ಮ ಇಂಟೆಸ್ಟೈನ್ಗಳ ಅರೌಂಡ್ ಇದು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಇಟ್ ಸ್ಟೋರ್ಸ್ ಎನರ್ಜಿ. ಓಕೆ, ಇದು ಏನು ಮಾಡುತ್ತೆ, ಎನರ್ಜಿಯನ್ನು ಸ್ಟೋರ್ ಮಾಡುತ್ತೆ. ನೆಕ್ಸ್ಟ್ ಪ್ರೊವೈಡ್ ಥರ್ಮಲ್ ಇನ್ಸುಲೇಷನ್ ಟು ಹೆಲ್ಪ್ ರೆಗ್ಯುಲೇಟ್ ಬಾಡಿ ಟೆಂಪ್ರೇಚರ್. ಹೌದು ಸರ್, ಇದು ಏನು ಮಾಡುತ್ತೆ, ಥರ್ಮಲ್ ಇನ್ಸುಲೇಷನ್ ಥರ ಕೆಲಸ ಮಾಡುತ್ತೆ. ಥರ್ಮಲ್ ಇನ್ಸುಲೇಷನ್ ಅಂದರೆ ನಮ್ಮ ಬಾಡಿಯಿಂದ ಟೆಂಪ್ರೇಚರ್ ಹೊರಗೆ ಬಿಡೋದಿಲ್ಲ. ಓಕೆ, ಬಾಡಿಯಿಂದ ಟೆಂಪ್ರೇಚರ್ ಹೊರಗೆ ಹೋಗೋಕ್ಕೆ ಬಿಡೋದಿಲ್ಲ, ಟೆಂಪ್ರೇಚರ್ ಲಾಸ್ ಆಗೋದಿಲ್ಲ. ಟು ಹೆಲ್ಪ್ ರೆಗ್ಯುಲೇಟ್ ಬಾಡಿ ಟೆಂಪ್ರೇಚರ್. ಹೌದು, ನಮ್ಮ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಫ್ಯಾಟ್ ಇರಲಿಲ್ಲ ಅಂದರೆ ಏನಾಗುತ್ತೆ, ಬಾಡಿ ಟೆಂಪ್ರೇಚರ್ ಭಾಳ ಕಡಿಮೆ ಆಗುತ್ತೆ. ಓಕೆ, ಬಾಡಿ ಟೆಂಪ್ರೇಚರ್ ಏನಾಗುತ್ತೆ, ಭಾಳ ಕಡಿಮೆ ಆಗುತ್ತೆ, ಡೆತ್ನು ಆಗ್ಬೋದು, ಬೇಬಿಗಳಲ್ಲಿ ಡೆತ್ನು ಆಗ್ಬೋದು. ನೆಕ್ಸ್ಟ್ ಕುಷನಿಂಗ್ ಆ್ಯಂಡ್ ಪ್ರೊಟೆಕ್ಷನ್. ಹೌದು ಸರ್, ಫ್ಯಾಟ್ ಯಾವ ಥರ ಇದೆ ಸರ್, ಸಾಫ್ಟ್ ಇದೆ. ಓಕೆ, ಅದು ಯಾವ ಥರ ಇದೆ, ಸಾಫ್ಟ್ ಇದೆ ಅಂದರೆ ಕುಷನ್ ಥರ ಅದು ಯೂಸ್ ಆಗುತ್ತೆ, ಪಿಲ್ಲೋ ಥರ ಅದು ಯೂಸ್ ಆಗುತ್ತೆ ಮತ್ತು ಪ್ರೊಟೆಕ್ಷನ್ ಕೊಡುತ್ತೆ. ಓಕೆ, ವೈಟ್ ಫ್ಯಾಟ್ ನಿಮಗೆ ಅರ್ಥ ಆಗಿರ್ಬೋದು, ಲಾರ್ಜ್ ಇರುತ್ತೆ. ಓಕೆ, ಲಾರ್ಜ್ ಸೆಲ್ ವಿತ್ ನಾನ್ ಪಿಗ್ಮೆಂಟ್ ಇಲ್ಲ, ಪಿಗ್ಮೆಂಟ್ ಇದ್ದರೆ ಅದು ಕಲರ್ಫುಲ್ ಇರ್ತಿತ್ತು, ಅದಕ್ಕೆ ವೈಟ್ ಅಂತ ಇದ್ದೀವಿ. ಪಿಗ್ಮೆಂಟ್ ಇಲ್ಲಿ ಪ್ರೆಸೆಂಟ್ ಇದೆ ಮತ್ತು ಸಿಂಗಲ್ ಲಿಪಿಡ್ ಡ್ರಾಪ್ಲೆಟ್ ಇಲ್ಲಿ ನಾವು ನೋಡಬಹುದು. ಸಿಂಗಲ್ ಲಿಪಿಡ್ ಡ್ರಾಪ್ಲೆಟ್ ಇದೆ. ಓಕೆ, ಎಲ್ಲಿರುತ್ತೆ, ಇದು ಸ್ಕಿನ್ ಕೆಳಗಡೆ ಫ್ಯಾಟ್ ಇದೆಲ್ಲ ಅಲ್ಲಿರುತ್ತೆ ಮತ್ತು ನಮ್ಮ ಇಂಟರ್ನಲ್ ಆರ್ಗನ್ಸ್ ಇದ್ದಾವೆಲ್ಲ ಅದರ ಅರೌಂಡ್ ಇದು ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಜಾಸ್ತಿ ಇದು ನಾವು ಅಡಲ್ಟ್ಸಲ್ಲಿ ನೋಡ್ಬೋದು. ವೈಟ್ ಫ್ಯಾಟ್ ನಾವು ಅಡಲ್ಟ್ಸಲ್ಲಿ ಇದು ಜಾಸ್ತಿ ಇರಬಹುದು. ಬಟ್ ಈಗ ನೋಡೋಣ ನಾವು ಬ್ರೌನ್ ಫ್ಯಾಟ್. ಪ್ರೆಸೆಂಟ್ ಮೋರ್ ಇನ್ ನ್ಯೂ ಬಾರ್ನ್ಸ್. ಓಕೆ, ಜಾಸ್ತಿ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್, ಇದು ನ್ಯೂ ಬಾರ್ನ್ಸಲ್ಲಿ. ಓಕೆ, ಇವಾಗ ಬರ್ತಾಗಿದೆಲ್ಲ ಬೇಬಿಗಳಲ್ಲಿ ಇದು ಜಾಸ್ತಿ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಸೆಲ್ ಕಂಟೈನ್ ಮಲ್ಟಿಪಲ್ ಪಿಗ್ಮೆಂಟೆಡ್ ಸ್ಮಾಲರ್ ಲಿಪಿಡ್ ಡ್ರಾಪ್ಲೆಟ್. ಹೌದು ಸರ್, ಸೊ ಇಲ್ಲಿ ಮಲ್ಟಿಪಲ್ ಚಿಕ್ಕ ಡ್ರಾಪ್ಲೆಟ್ಸ್ ಇದ್ದಾವೆ, ಲಿಪಿಡ್ ಡ್ರಾಪ್ಲೆಟ್ಸ್ ಇದ್ದಾವೆ ಮತ್ತು ಪಿಗ್ಮೆಂಟೇಷನ್ ಕೂಡ ಇದೆ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು ಪಿಗ್ಮೆಂಟೇಷನ್ ಕೂಡ ಇದೆ, ಅದಕ್ಕೋಸ್ಕರ ಕಲರ್ಫುಲ್ ಇದೆ. ಓಕೆ, ಯಾವ ಥರ ಇದೆ, ಜಾಸ್ತಿ ಇದು ನ್ಯೂ ಬಾರ್ನ್ಸಲ್ಲಿ ಇರುತ್ತೆ ಮತ್ತು ಸೆಲ್ ಕಂಟೈನಿಂಗ್ ಮಲ್ಟಿಪಲ್ ಪಿಗ್ಮೆಂಟೆಡ್. ಓಕೆ, ಮಲ್ಟಿಪಲ್ ಅಂದರೆ ಒಂದಕ್ಕಿಂತ ಜಾಸ್ತಿ ಇದ್ದಾವೆ, ಪಿಗ್ಮೆಂಟೆಡ್ ಲಿಪಿಡ್ ಡ್ರಾಪ್ಲೆಟ್ಸ್ ಇದ್ದಾವೆ. ಓಕೆ, ಲಿಪಿಡ್ ಡ್ರಾಪ್ಲೆಟ್ಸ್ ಹೇಗಿದ್ದಾವೆ ಸರ್, ಪಿಗ್ಮೆಂಟೆಡ್ನು ಇದ್ದಾವೆ. ನೆಕ್ಸ್ಟ್ ಪ್ರೊಡ್ಯೂಸ್ ಲೆಸ್ ಎನರ್ಜಿ ಆ್ಯಂಡ್ ಮೋರ್ ಹೀಟ್. ಹೌದು ಸರ್, ಇದು ಏನು ಮಾಡುತ್ತೆ, ಎನರ್ಜಿಯನ್ನು ಕಡಿಮೆ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಹೀಟನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಬೇಬಿಗಳಿಗೆ ಜಾಸ್ತಿ ಹೀಟ್ ಬೇಕಾಗಿರುತ್ತೆ, ಅದಕ್ಕೋಸ್ಕರ ಬೇಬಿ ಹತ್ರ ಇದು ಪ್ರೆಸೆಂಟ್ ಇರುತ್ತೆ ಬ್ರೌನ್ ಎಡಿಪೋಸೈಟ್ ಅಥವಾ ಬ್ರೌನ್ ಫ್ಯಾಟ್. ಐ ಥಿಂಕ್ ನಿಮಗೆ ಡಿಫ್ರೆನ್ಸಸ್ ಅರ್ಥ ಆಗಿರಬಹುದು. ವೈಟ್ ಫ್ಯಾಟ್ ಜಾಸ್ತಿ ಅಡಲ್ಟ್ ಹತ್ರ ಇರುತ್ತೆ, ಬ್ರೌನ್ ಫ್ಯಾಟ್ ಜಾಸ್ತಿ ಬೇಬಿ ಹತ್ರ ಇರುತ್ತೆ. ವೈಟ್ ಫ್ಯಾಟ್ ಇರುತ್ತೆಲ್ಲ ಅದರೊಳಗಡೆ ಓನ್ಲಿ ಸಿಂಗಲ್
ಲಿಪಿಡ್ ಡ್ರಾಪ್ಲೆಟ್ ಇರುತ್ತೆ, ಬ್ರೌನ್ ಫ್ಯಾಟ್ ಒಳಗಡೆ ಜಾಸ್ತಿ ಮಲ್ಟಿಪಲ್ ಲಿಪಿಡ್ ಡ್ರಾಪ್ಲೆಟ್ಸ್ ಇರುತ್ತವೆ. ವೈಟ್ ಫ್ಯಾಟ್ ವೈಟ್ ಇರುತ್ತೆ, ಬ್ರೌನ್ ಫ್ಯಾಟ್ ಬ್ರೌನ್ ಇರುತ್ತೆ, ಯಾಕಂದರೆ ಪಿಗ್ಮೆಂಟೆಡ್ ಸೆಲ್ ಇದೆ. ಓಕೆ, ಏನಿದೆ ಪಿಗ್ಮೆಂಟೆಡ್ ಸೆಲ್ ಪ್ರೆಸೆಂಟ್ ಇದೆ. ನೆಕ್ಸ್ಟ್ ನಾವು ನೀವು ಇಲ್ಲಿ ನೋಡ್ಬೋದು. ಬ್ರೌನ್ ಫ್ಯಾಟ್ ಈ ಥರ ಕಾಣಿಸುತ್ತೆ, ಬ್ರೌನಿಷ್ ಕಲರ್, ಮತ್ತು ನಮ್ಮ ವೈಟ್ ಫ್ಯಾಟ್ ಈ ಥರ ನಮಗೆ ಕಾಣಿಸುತ್ತೆ. ನೆಕ್ಸ್ಟ್ ರೆಟಿಕ್ಯುಲಾರ್ ಟಿಶ್ಯೂ. ಓಕೆ, ಏರಿಯೋಲಾರ್ ಟಿಶ್ಯೂ, ಅಡಿಪೋಸ್ ಟಿಶ್ಯೂ, ಮತ್ತು ಲಾಸ್ಟ್ ಇರೋದು ರೆಟಿಕ್ಯುಲಾರ್ ಟಿಶ್ಯೂ. ಓಕೆ, ಥರ್ಡ್ ಟೈಪ್ ಇನ್ ದಿ ಲೂಸ್ ಕನೆಕ್ಟಿವ್ ಟಿಶ್ಯೂ. ಲೂಸ್ ಕನೆಕ್ಟಿವ್ ಟಿಶ್ಯೂ ಒಳಗಡೆ ಮೂರನೇ ಟೈಪ್ ಏನಿದೆ ಸರ್, ರೆಟಿಕ್ಯುಲಾರ್ ಟಿಶ್ಯೂ ಇದೆ. ರೆಟಿಕ್ಯುಲಾರ್ ಟಿಶ್ಯೂ ಅಂದರೆ ಏನು? ರೆಟಿಕ್ಯುಲಾರ್ ಟಿಶ್ಯೂ ಈಸ್ ಮೇಡ್ ಅಪ್ ಆಫ್ ರೆಟಿಕ್ಯುಲಾರ್ ಫೈಬರ್ಸ್. ಹೌದು ಸರ್, ಇದರ ಒಳಗಡೆ ರೆಟಿಕ್ಯುಲಾರ್ ಫೈಬರ್ಸ್ ಇದ್ದಾವೆ ಮತ್ತು ರೆಟಿಕ್ಯುಲಾರ್ ಸೆಲ್ಸ್ ಇದ್ದಾವೆ. ಅದಕ್ಕೋಸ್ಕರ ಈ ಟಿಶ್ಯೂವನ್ನು ನಾವು ರೆಟಿಕ್ಯುಲಾರ್ ಟಿಶ್ಯೂ ಅಂತೀವಿ. ಓಕೆ, ರೆಟಿಕ್ಯುಲಾರ್ ಟಿಶ್ಯೂ ಯಾಕಂತೀವಿ ಸರ್? ಇದರೊಳಗಡೆ ರೆಟಿಕ್ಯುಲಾರ್ ಫೈಬರ್ಸ್ ಇದ್ದಾವೆ ಮತ್ತು ರೆಟಿಕ್ಯುಲಾರ್ ಸೆಲ್ಸ್ ಕೂಡ ಪ್ರೆಸೆಂಟ್ ಇದ್ದಾವೆ. ನೆಕ್ಸ್ಟ್ ಲೊಕೇಶನ್ ನಾವು ನೋಡಿದಾಗ ಎಲ್ಲಿ ಇದು ಪ್ರೆಸೆಂಟ್ ಇರುತ್ತೆ ಅಂದರೆ ಫೌಂಡ್ ಇನ್ ದಿ ಲಿಂಫಾಯ್ಡ್ ಆರ್ಗನ್ಸ್. ಹೌದು ಸರ್, ಇದು ಲಿಂಫಾಯ್ಡ್ ಆರ್ಗನ್ಸಲ್ಲಿ ಪ್ರೆಸೆಂಟ್ ಇರುತ್ತೆ. ಸಚ್ ಆ್ಯಸ್ ಲಿಂಫ್ ನೋಡ್ಸ್. ಎಲ್ಲಿರುತ್ತೆ ಸರ್? ಲಿಂಫ್ ನೋಡ್ಸಲ್ಲಿ ಪ್ರೆಸೆಂಟ್ ಇರುತ್ತೆ. ಸ್ಪ್ಲೀನ್ ಇರುತ್ತೆ ಅಲ್ಲ, ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಬೋನ್ ಮ್ಯಾರೋ ಇರುತ್ತೆ ಅಲ್ಲ, ಅಲ್ಲಿ ಕೂಡ ಇದು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಪ್ರೆಸೆಂಟ್ ಇನ್ ದಿ ಲಿವರ್ ಇರುತ್ತೆ, ಮತ್ತು ಕಿಡ್ನಿ ಇರುತ್ತೆ, ಮತ್ತು ಅದರ್ ಸಾಫ್ಟ್ ಆರ್ಗನ್ಸ್. ಹೌದು ಸರ್, ಲಿವರ್, ಕಿಡ್ನಿ ಮತ್ತು ಅದರ್ ಸಾಫ್ಟ್ ಆರ್ಗನ್ಸಲ್ಲಿ ಕೂಡ ಇದು ಪ್ರೆಸೆಂಟ್ ಇರುತ್ತೆ ನಮ್ಮ ರೆಟಿಕ್ಯುಲಾರ್ ಟಿಶ್ಯೂ. ನೆಕ್ಸ್ಟ್ ನಾವು ಇದರ ಫಂಕ್ಷನ್ ಏನಿದೆ, ರೆಟಿಕ್ಯುಲಾರ್ ಟಿಶ್ಯೂ ಫಂಕ್ಷನ್ ಅಂದರೆ ಪ್ರೊವೈಡಿಂಗ್ ಅ ಸಪೋರ್ಟಿಂಗ್ ಫ್ರೇಮ್ವರ್ಕ್ ಫಾರ್ ಸೆಲ್, ಸ್ಪೆಷಲಿ ಲಿಂಫಾಯ್ಡ್ ಆರ್ಗನ್. ಹೌದು ಸರ್, ಇದು ಏನು ಕೊಡುತ್ತೆ? ಇದು ಸಪೋರ್ಟ್ ಮಾಡುತ್ತೆ, ಸಪೋರ್ಟಿಂಗ್ ಫ್ರೇಮ್ವರ್ಕ್ ಕೊಡುತ್ತೆ. ಎಲ್ಲಿ ಕೊಡ್ತಾ ಇದೆ ಸರ್ ಜಾಸ್ತಿ ಅಂದರೆ ಇನ್ ದಿ ಲಿಂಫಾಯ್ಡ್ ಆರ್ಗನ್ಸ್. ಹೌದು ಸರ್, ಕಿಡ್ನಿ ಇದೆ, ನಮ್ಮ ಸ್ಪ್ಲೀನ್ ಇದೆ, ನಮ್ಮ ಬೋನ್ ಮ್ಯಾರೋ ಇದೆ, ಲಿಂಫ್ ನೋಡ್ಸ್ ಇದೆ, ಅಂಥ ಪ್ಲೇಸಲ್ಲಿ ಇದು ಏನು ಮಾಡ್ತಾ ಇದೆ? ಇದು ಸಪೋರ್ಟ್ ಮಾಡ್ತಾ ಇದೆ. ಓಕೆ, ಬೇರೆ ಬೇರೆ ಟಿಶ್ಯೂಗಳಿಗೆ ಸಪೋರ್ಟ್ ಮಾಡ್ತಾ ಇದೆ, ಬಾಡಿ ಆರ್ಗನ್ಸ್ಗಳಿಗೆ ಸಪೋರ್ಟ್ ಮಾಡ್ತಾ ಇದೆ. ನೆಕ್ಸ್ಟ್ ಅಸಿಸ್ಟ್ ಇನ್ ಫಿಲ್ಟ್ರೇಷನ್ ಆ್ಯಂಡ್ ಕ್ಲೀನಿಂಗ್ ಆಫ್ ದಿ ಬಾಡಿ ಫ್ಲೂಯಿಡ್. ಹೌದು ಸರ್, ಇದು ಏನು ಮಾಡ್ತಾ ಇದೆ? ಫಿಲ್ಟರ್ ಮಾಡ್ತಾ ಇದೆ ಮತ್ತು ಕ್ಲೀನ್ ಮಾಡ್ತಾ ಇದೆ ಬಾಡಿ ಫ್ಲೂಯಿಡನ್ನು. ಏನು ಮಾಡ್ತಾ ಇದೆ? ಫಿಲ್ಟರ್ ಮಾಡ್ತಾ ಇದೆ ಮತ್ತು ಕ್ಲೀನ್ ಮಾಡ್ತಾ ಇದೆ ಬಾಡಿ ಫ್ಲೂಯಿಡ್ಸನ್ನು ಇನ್ ದಿ ಆರ್ಗನ್ಸ್ ಸಚ್ ಆಸ್ ಸ್ಪ್ಲೀನ್, ಲಿಂಫ್ ನೋಡ್ಸ್. ಹೌದು ಸರ್, ಲಿಂಫ್ ನೋಡ್ ಮತ್ತು ಸ್ಪ್ಲೀನ್ಸ್ ಇದ್ದಾವೆಲ್ಲ ಅಂಥ ಆರ್ಗನ್ಸಲ್ಲಿ ಇದು ಏನು ಮಾಡ್ತಾ ಇದೆ? ಫಿಲ್ಟ್ರೇಷನ್ ಮಾಡ್ತಾ ಇದೆ. ಇದು ಏನು ಮಾಡ್ತಾ ಇದೆ? ಕ್ಲೀನಿಂಗ್ ಆಫ್ ದಿ ಬಾಡಿ ಫ್ಲೂಯಿಡ್ ಮಾಡ್ತಾ ಇದೆ. ಐ ಥಿಂಕ್ ನಿಮಗೆ ಲೂಸ್ ಕನೆಕ್ಟಿವ್ ಟಿಶ್ಯೂ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ. ಓಕೆ, ನೆಕ್ಸ್ಟ್ ಬರೋದು ಡೆನ್ಸ್ ಕನೆಕ್ಟಿವ್ ಟಿಶ್ಯೂ. ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಅಂದರೆ ನಿಮ್ಗೆ ಅರ್ಥ ಆಗಿರ್ಬೋದು ಹೆಸರಿಂದನೇ. ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಆರ್ ಆಲ್ಸೋ ಕಾಲ್ಡ್ ಆಸ್ ಡೆನ್ಸ್ ಫೈಬ್ರಸ್ ಟಿಶ್ಯೂ. ಹೌದು ಸರ್, ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಈಸ್ ಆಲ್ಸೋ ನೋನ್ ಆಸ್ ಡೆನ್ಸ್ ಫೈಬ್ರಸ್ ಟಿಶ್ಯೂ. ಡೆನ್ಸ್ ಫೈಬ್ರಸ್ ಟಿಶ್ಯೂ ಅಂದರೆ ಒಂದೇ. ನೆಕ್ಸ್ಟ್ ಇಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಹೈಲಿ ಡೆನ್ಸಿಟಿ ಆಫ್ ಕಾಲೇಜಿನ್ ಫೈಬರ್ಸ್ ಆ್ಯಂಡ್ ರಿಲೇಟಿವ್ಲಿ ಲೋ ನಂಬರ್ ಆಫ್ ಸೆಲ್ಸ್. ಹೌದು ಸರ್, ಇದ್ರ ಒಳಗಡೆ ಏನಿದೆ? ಸೆಲ್ಸ್ ಲೋನೇ ಇದ್ದಾವೆ. ಓಕೆ, ಸೆಲ್ಸ್ಗಳು ಇಲ್ಲೊಂದೇ ಪ್ರೆಸೆಂಟ್ ಇದ್ದಾವೆ. ಬಟ್ ಇಲ್ಲಿ ಜಾಸ್ತಿ ಕಾಣೋದು ನಮಗೆ ಫೈಬರ್ ಇದೆ. ಓಕೆ, ಜಾಸ್ತಿ ಇಲ್ಲಿ ನಮಗೆ ಫೈಬರ್ ಕಾಣಿಸ್ತಾ ಇದೆ. ಓಕೆ, ಸೆಲ್ ಕಡಿಮೆ ಇದೆ ಮತ್ತು ಇಲ್ಲಿ ಫೈಬರ್ಸ್ ಜಾಸ್ತಿ ಇದ್ದಾವೆ. ಅದಕ್ಕೋಸ್ಕರ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಡೆನ್ಸ್ ಆಗಿದೆ. ಓಕೆ, ಫೈಬರ್ಸ್ ಯಾವ ಥರ ಅರೇಂಜ್ ಆಗಿದ್ದಾವೆ? ಫುಲ್ಲಿ ಪ್ಯಾಕ್ಡ್ ಥರ ಇದ್ದಾವೆ. ಓಕೆ, ಏನು ಸ್ಪೇಸ್ ಇಲ್ಲ, ನಡುವೆ ಏನು ಸ್ಪೇಸ್ ಇಲ್ಲ. ಇಲ್ಲೊಂದು ನಮಗೆ ಸೆಲ್ಸ್ ಕಾಣಿಸ್ತಾ ಇದ್ದಾವೆ. ಓಕೆ, ಫಿಬ್ರೋಬ್ಲಾಸ್ಟ್ ಸೆಲ್ಸ್ಗಳು ನಮಗೆ ಕಾಣಿಸ್ತಾ ಇದ್ದಾವೆ. ಬಟ್ ಕೊಲಾಜಿನ್ ಫೈಬರ್ ಜಾಸ್ತಿ ಕೊಲಾಜಿನ್ ಫೈಬರ್ ಇಲ್ಲಿ ತುಂಬಿಕೊಂಡಿದೆ. ಅದಕ್ಕೋಸ್ಕರ ಇದನ್ನು ನಾವು ಏನಂತ ಹೇಳ್ತೀವಿ? ಡೆನ್ಸ್ ಕನೆಕ್ಟಿವ್ ಟಿಶ್ಯೂ. ಓಕೆ, ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಅಲ್ಲಿ ನಾವು 2 ಟೈಪ್ಸ್ ಡಿವೈಡ್ ಮಾಡ್ತೀವಿ. ಡೆನ್ಸ್ ಕನೆಕ್ಟಿವ್ ಅಲ್ಲಿ ನಾವು ಮತ್ತೆ 2 ಟೈಪ್ಸ್ ಡಿವೈಡ್ ಮಾಡ್ತೀವಿ. ಫಸ್ಟ್ ಡೆನ್ಸ್ ರೆಗ್ಯುಲರ್, ಇನ್ನೊಂದು ಡೆನ್ಸ್ ಇರ್ರೆಗ್ಯುಲರ್ ಅಂತ. ಓಕೆ, ಡೆನ್ಸ್ ರೆಗ್ಯುಲರ್ ಅಂದರೆ ಅದ್ರ ಒಳಗಡೆ ಫೈಬರ್ಸ್ ಯಾವ ಥರ ಅರೇಂಜ್ ಇರ್ತವೆ? ರೆಗ್ಯುಲರ್ ಆಗಿ ಅರೇಂಜ್ ಇರ್ತವೆ, ಅಂದರೆ ಒಂದೇ ಡೈರೆಕ್ಷನಲ್ಲಿ ಅರೇಂಜ್ ಆಗಿರ್ತವೆ. ಡೆನ್ಸ್ ರೆಗ್ಯುಲರ್. ಡೆನ್ಸ್ ಇರ್ರೆಗ್ಯುಲರ್ ಅಂದರೆ ಅಲ್ಲಿ ಫೈಬರ್ಸ್ ಡಿಫ್ರೆಂಟ್ ಡೈರೆಕ್ಷನಲ್ಲಿ ಬರ್ತಾ ಇದ್ದಾವೆ. ಓಕೆ, ಈ ಥರ ಬರ್ತಾ ಇದ್ದಾವೆ. ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇಲ್ಲ, ಬೇರೆ ಬೇರೆ ಡೈರೆಕ್ಷನಿಂದ ಬರ್ತಾ ಇದೆ. ಡೆನ್ಸ್ ಇರ್ರೆಗ್ಯುಲರ್ ಟಿಶ್ಯೂ ಅಂತ ಹೇಳ್ತೀವಿ. ಓಕೆ, ಒನ್ ಬೈ ಒನ್ ನಾವು ಫಸ್ಟ್ ಡೆನ್ಸ್ ರೆಗ್ಯುಲರ್ ಟಿಶ್ಯೂ ಅಂದರೆ ಏನು ಅಂತ ನೋಡೋಣ. ಓಕೆ, ಡೆನ್ಸ್ ರೆಗ್ಯುಲರ್ ಟಿಶ್ಯೂ. ಕೊಲಾಜಿನ್ ಫೈಬರ್ಸ್ ಆರ್ ಅರೇಂಜ್ಡ್ ಇನ್ ಪ್ಯಾರಲಲ್ ಬಂಡಲ್ಸ್. ಹೌದು ಸರ್, ಪ್ಯಾರಲಲ್ ಅಂದರೆ ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾವೆ ಈ ಥರ. ಓಕೆ, ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾವೆ ಈ ಥರ ಪ್ಯಾರಲಲ್ ಆಗಿ ಅವು ಅರೇಂಜ್ ಇದ್ದಾವೆ. ಅದಕ್ಕೆ ನಾವು ಏನಂತೀವಿ? ಇದನ್ನು ಡೆನ್ಸ್ ರೆಗ್ಯುಲರ್ ಟಿಶ್ಯೂ. ನೆಕ್ಸ್ಟ್ ಫಿಬ್ರೋಬ್ಲಾಸ್ಟ್ ಆರ್ ಅಲೈನ್ಡ್ ಬಿಟ್ವೀನ್ ದಿ ಫೈಬರ್ಸ್. ಹೌದು ಸರ್, ಇಲ್ಲಿ ಫೈಬರ್ಸ್ ಇದ್ದಾವೆ ಅಲ್ಲ. ನಡುವೆ ನಮ್ಗೆ ಏನು ಕಾಣಿಸ್ತಾ ಇದೆ ಸರ್? ಫಿಬ್ರೋಬ್ಲಾಸ್ಟ್ ಸೆಲ್ಸ್ಗಳು ಕಾಣಿಸ್ತಾ ಇದ್ದಾವೆ.
ಓಕೆ, ಸೊ ಏನಿದೆ ಇದು ಪ್ಯಾರಲಲ್ ಆಗಿ ಅರೇಂಜ್ ಇದ್ದಾವೆ. ಅಲ್ಲೊಂದು ಇಲ್ಲೊಂದು ನಮಗೆ ಫಿಬ್ರೋಬ್ಲಾಸ್ಟ್ ಸೆಲ್ಸ್ಗಳು ನೋಡೋಕ್ಕೆ ಕಾಣಿಸ್ತಾ ಇದ್ದಾವೆ. ಲೊಕೇಶನ್ ನಾವು ನೋಡಿದಾಗ ಸರ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ ನಮ್ಮ ಡೆನ್ಸ್ ರೆಗ್ಯುಲಾರ್ ಟಿಶ್ಯೂ ಅಂತ ಕೇಳಿದಾಗ ಟೆಂಡಾನ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತವೆ. ಓಕೆ, ಟೆಂಡಾನ್ ಅಂದರೆ ಏನು? ಕನೆಕ್ಟ್ ಮಸಲ್ ಟು ಬೋನ್. ಹೌದು ಸರ್. ಓಕೆ, ಸೊ ಇಲ್ಲಿ ಮಸಲ್ ಇದೆ. ಓಕೆ, ಇದೇನಿದೆ? ಮಸಲ್ ಇದೆ. ಇದೇನಿದೆ? ಕೆಳಗಿರೋದು ಬೋನ್ ಇದೆ. ಸೊ ಮಸಲ್ ಟು ಬೋನ್ ಕನೆಕ್ಟ್ ಆಗ್ತಾ ಇಲ್ಲ, ಈ ಪಾರ್ಟನ್ನು ನಾವು ಟೆಂಡಾನ್ ಅಂತ ಹೇಳ್ತೀವಿ. ಓಕೆ, ಮಸಲ್ ಮತ್ತು ಬೋನ್ ನಡುವೆ ಕನೆಕ್ಷನ್ ಇರುತ್ತೆ ಅಲ್ಲ, ಆ ಪಾರ್ಟನ್ನು ನಾವು ಏನಂತ ಹೇಳ್ತೀವಿ? ಟೆಂಡಾನ್ಸ್ ಅಂತ ಹೇಳ್ತೀವಿ. ಟೆಂಡಾನ್ ಏನು ಮಾಡುತ್ತೆ ಸರ್? ಮಸಲ್ ಮತ್ತು ಬೋನನ್ನು ಕನೆಕ್ಟ್ ಮಾಡುತ್ತೆ. ಈ ಪ್ಲೇಸಲ್ಲಿ ಅವು ಪ್ರೆಸೆಂಟ್ ಇರ್ತವೆ, ಟೆಂಡಾನಲ್ಲಿ ಪ್ರೆಸೆಂಟ್ ಇರ್ತವೆ. ಮತ್ತು ಲಿಗಾಮೆಂಟ್ಸ್. ಓಕೆ, ಎಲ್ಲಿ ಪ್ರೆಸೆಂಟ್ ಇರ್ತವೆ ಸರ್? ಲಿಗಾಮೆಂಟ್ಸಲ್ಲಿ ಪ್ರೆಸೆಂಟ್ ಇರ್ತವೆ. ಲಿಗಾಮೆಂಟ್ ಅಂದರೆ ಏನು ಮಾಡುತ್ತೆ? ಇದು ಕನೆಕ್ಟ್ ಬೋನ್ ಟು ಬೋನ್. ಹೌದು ಸರ್, ಇದು ಏನು ಮಾಡುತ್ತೆ? ಇದೊಂದು ಬೋನ್ ಇದೆ ಸರ್ ಮೇಲ್ಗಡೆ, ಕೆಳಗಡೆ ಒಂದು ಬೋನ್ ಇದೆ. ಸೊ ಇಲ್ಲಿ ಕನೆಕ್ಷನ್ ಇದೆಯಲ್ಲ ಮಧ್ಯ, ಇದ್ರ ನಡುವೆ ಕನೆಕ್ಷನ್ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಇಲ್ಲಿ ಕನೆಕ್ಷನ್ ಇದೆ ಅಲ್ಲ, ಇವು ಏನಿದ್ದಾವೆ? ಇವು ನಮ್ಮ ಲಿಗಾಮೆಂಟ್ಸ್ ಇದ್ದಾವೆ. ಲಿಗಾಮೆಂಟ್ ಏನು ಮಾಡ್ತವೆ? ದಟ್ ಕನೆಕ್ಟ್ ದಿ ಬೋನ್ ಟು ಬೋನ್. ಓಕೆ, ಟೆಂಡಾನ್ ಅಂದರೆ ಮಸಲ್ ಮತ್ತು ಬೋನಿಗೆ ಕನೆಕ್ಟ್ ಮಾಡುತ್ತೆ. ಲಿಗಾಮೆಂಟ್ ಅಂದರೆ ಬೋನ್ ಟು ಬೋನ್ ಕನೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಪೆರಿಯೋಸ್ಟಿಯಮ್ ಕಲ್ಬಲ್ಲಿ ಕೂಡ ಪ್ರೆಸೆಂಟ್ ಇರ್ತವೆ. ಪೆರಿಯೋಸ್ಟಿಯಮ್ ಅಂದರೆ ದಿ ಔಟರ್ ಲೇಯರ್ ಆಫ್ ದಿ ಬೋನ್. ಓಕೆ, ಸೊ ಇಲ್ಲಿ ಬೋನ್ ಇದೆ, ಇದು ಒಂದು ಬೋನ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಔಟರ್ ಲೇಯರ್ ಆಫ್ ದಿ ಬೋನ್ ಈಸ್ ಮೇಡ್ ಅಪ್ ಆಫ್ ಅವರ್ ಡೆನ್ಸ್ ರೆಗ್ಯುಲಾರ್ ಟಿಶ್ಯೂ. ಓಕೆ, ಔಟರ್ ಲೇಯರ್ ಆಫ್ ದಿ ಬೋನ್ ಈಸ್ ಮೇಡ್ ಅಪ್ ಆಫ್ ಡೆನ್ಸ್ ರೆಗ್ಯುಲಾರ್ ಟಿಶ್ಯೂ. ಐ ಥಿಂಕ್ ನಿಮಗೆ ಲೊಕೇಶನ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಫಂಕ್ಷನ್ ಏನಿದೆ ಡೆನ್ಸ್ ರೆಗ್ಯುಲಾರ್ ಟಿಶ್ಯೂ ಅಂದರೆ ಪ್ರೊವೈಡ್ ಸ್ಟ್ರೆಂತ್ ಆ್ಯಂಡ್ ಕನೆಕ್ಟ್ ಆ್ಯಂಡ್ ಸಪೋರ್ಟ್. ಹೌದು ಸರ್, ಇದು ಏನು ಮಾಡ್ತಾ ಇದೆ? ಸ್ಟ್ರೆಂತ್ ಕೊಡ್ತಾ ಇದೆ. ಅದು ಏನು ಮಾಡ್ತಾ ಇದೆ ಸರ್? ಕನೆಕ್ಟ್ ಮಾಡ್ತಾ ಇದೆ. ಬೋನ್ ಟು ಬೋನ್ ಕನೆಕ್ಟ್ ಮಾಡ್ತಾ ಇದೆ, ಮಸಲ್ ಟು ಬೋನ್ ಕನೆಕ್ಟ್ ಮಾಡ್ತಾ ಇದೆ, ಮತ್ತು ಇದು ಸಪೋರ್ಟ್ ಮಾಡ್ತಾ ಇದೆ. ಓಕೆ, ಆರ್ಗನ್ಸ್ಗಳನ್ನು ಇದು ಸಪೋರ್ಟ್ ಮಾಡ್ತಾ ಇದೆ ಮತ್ತು ಪ್ರೊಟೆಕ್ಷನ್ ಕೊಡ್ತಾ ಇದೆ ಸರ್. ಪ್ರೊಟೆಕ್ಷನ್ ಇಲ್ಲಿ ಎಲ್ಲಿ ಕೊಡ್ತಾ ಇದೆ ಅಂದರೆ ಇಟ್ ಈಸ್ ಅ ಔಟರ್ ಲೇಯರ್ ಆಫ್ ದಿ ಬೋನ್. ಹೌದು ಸರ್, ಬೋನಿನ ಔಟರ್ ಲೇಯರ್ ಇದೆ. ಸೊ ಇನ್ನರ್ ಲೇಯರ್ಸ್ಗಳಿಗೆ ಅದು ಏನು ಮಾಡ್ತಾ ಇದೆ? ಪ್ರೊಟೆಕ್ಷನ್ ಕೊಡ್ತಾ ಇದೆ. ಐ ಥಿಂಕ್ ನಿಮಗೆ ಡೆನ್ಸ್ ರೆಗ್ಯುಲಾರ್ ಟಿಶ್ಯೂ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನೋಡೋಣ ನಾವು ಡೆನ್ಸ್ ಇರ್ರೆಗ್ಯುಲಾರ್ ಟಿಶ್ಯೂ. ಓಕೆ, ಡೆನ್ಸ್ ಇರ್ರೆಗ್ಯುಲಾರ್ ಟಿಶ್ಯೂ ನೋಡೋಣ. ಕೊಲೆಜಿನ್ ಫೈಬರ್ಸ್ ಆರ್ ಅರೇಂಜ್ಡ್ ಇನ್ ಇರ್ರೆಗ್ಯುಲಾರ್ ಪ್ಯಾಟರ್ನ್ಸ್. ಹೌದು ಸರ್. ಸೊ ನಾವಿಲ್ಲಿ ನೋಡ್ಬೋದು. ಸೊ ಒಂದು ಈ ಥರ ಬರ್ತಾ ಇದೆ, ಇನ್ನೊಂದು ಈ ಥರ ಬರ್ತಾ ಇದೆ, ಇನ್ನೊಂದು ಈ ಥರ ಬರ್ತಾ ಇದೆ, ಇನ್ನೊಂದು ಈ ಥರ ಬರ್ತಾ ಇದೆ. ಅಂದರೆ ಡಿಫ್ರೆಂಟ್ ಡೈರೆಕ್ಷನ್ನಿಂದ ಬರ್ತಾ ಇದ್ದಾವೆ. ಓಕೆ, ಡಿಫ್ರೆಂಟ್ ಡೈರೆಕ್ಷನ್ನಿಂದ ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ಇದನ್ನು ನಾವು ಇರ್ರೆಗ್ಯುಲರ್ ಅಂತ ಹೇಳ್ತೀವಿ. ಓಕೆ, ಒಂದೇ ಡೈರೆಕ್ಷನ್ನಿಂದ ಬಂದರೆ ಅದು ರೆಗ್ಯುಲರ್ ಆಗ್ತಿತ್ತು. ಬಟ್ ಇಲ್ಲಿ ಡಿಫ್ರೆಂಟ್ ಡೈರೆಕ್ಷನ್ನಿಂದ ಇದು ಬರ್ತಾ ಇದ್ದಾವೆ. ಅದಕ್ಕೆ ನಾವು ಏನಂತೀವಿ? ಇದನ್ನು ಡೆನ್ಸ್ ಇರ್ರೆಗ್ಯುಲಾರ್ ಟಿಶ್ಯೂ. ಪ್ರೊವೈಡಿಂಗ್ ಸ್ಟ್ರೆಂತ್ ಇನ್ ಮಲ್ಟಿಪಲ್ ಡೈರೆಕ್ಷನ್ಸ್. ಹೌದು ಸರ್, ಇದು ಏನು ಮಾಡುತ್ತೆ? ಇರ್ರೆಗ್ಯುಲಾರ್ ಇದ್ದಾವೆ ಅಲ್ಲ, ಎಲ್ಲ ಕಡೆಯಿಂದ ಎಲ್ಲ ಡೈರೆಕ್ಷನಿಂದ ಇಲ್ಲಿ ಫೈಬರ್ಸ್ ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ಇದು ಮಲ್ಟಿಪಲ್ ಡೈರೆಕ್ಷನ್ನಲ್ಲಿ ಇದು ಸ್ಟ್ರೆಂತ್ ಕೊಡುತ್ತೆ. ಒಂದೇ ಡೈರೆಕ್ಷನಲ್ಲಿ ಇಲ್ಲ, ನೀವು ಈ ಕಡೆಯಿಂದ ಇದನ್ನು ಎಳೆದಿದ್ರು, ಈ ಕಡೆಯಿಂದ ಫೋರ್ಸ್ ಹಾಕಿದ್ರು, ಈ ಕಡೆಯಿಂದ ಫೋರ್ಸ್ ಹಾಕಿದ್ರು, ಎಲ್ಲ ಡೈರೆಕ್ಷನಲ್ಲಿ ಇದು ಏನು ಕೊಡುತ್ತೆ? ಸ್ಟ್ರೆಂತ್ ಪ್ರೊವೈಡ್ ಕೊಡುತ್ತೆ. ಓಕೆ, ಅದಕ್ಕೆ ಇದು ಮಲ್ಟಿಪಲ್ ಡೈರೆಕ್ಷನಲ್ಲಿ ಏನು ಬರ್ತಾ ಇದ್ದಾವೆ? ಇಲ್ಲಿ ಫೈಬರ್ಸ್ ಬರ್ತಾ ಇದ್ದಾವೆ. ಮಲ್ಟಿಪಲ್ ಡೈರೆಕ್ಷನಲ್ಲಿ ಇದು ಏನು ಕೊಡುತ್ತೆ? ಇದು ಫೋರ್ಸ್ ಕೊಡುತ್ತೆ, ಸ್ಟ್ರೆಂತ್ ಕೊಡುತ್ತೆ. ನೆಕ್ಸ್ಟ್ ಇದರ ಲೊಕೇಶನ್ ಎಲ್ಲಿದೆ? ಎಲ್ಲಿ ನಾವು ನೋಡ್ಬೋದು ಅಂದರೆ ಫೌಂಡ್ ಇನ್ ದಿ ಡರ್ಮಿಸ್. ಹೌದು ಸರ್, ಡರ್ಮಿಸ್ ಅಂದರೆ ಎಪಿಡರ್ಮಿಸ್ ಕೆಳಗಡೆ ಇರುತ್ತೆ, ಸ್ಕಿನ್ ಕೆಳಗಡೆ ಇರುತ್ತೆ. ಓಕೆ, ಇಟ್ ಈಸ್ ದ ಎಲ್ಲಿರುತ್ತೆ? ಪ್ರೆಸೆಂಟ್ ಇನ್ ದಿ ಡರ್ಮಿಸ್, ಇನ್ನರ್ ಲೇಯರ್ ಆಫ್ ದಿ ಸ್ಕಿನ್. ಹೌದು ಸರ್, ಸ್ಕಿನ್ ಕೆಳಗಡೆ ಇದು ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಜಾಯಿಂಟ್ ಕ್ಯಾಪ್ಸ್ಯೂಲ್. ಹೌದು ಸರ್, ಜಾಯಿಂಟ್ ಅರೌಂಡ್ ಒಂದು ಇರುತ್ತೆ. ಓಕೆ, ಸೊ ಇದು ಜಾಯಿಂಟ್ ಇದೆ, ಇದೊಂದು ಬೋನ್ ಇದೆ, ಇದೊಂದು ಬೋನ್ ಇದೆ. ಸೊ ಇಲ್ಲಿ ಒಂದು ಕ್ಯಾಪ್ಸ್ಯೂಲ್ ಥರ ಇರುತ್ತೆ, ಇಲ್ಲಿ ಒಂದು ಮೆಂಬ್ರೇನ್ ಥರ ಇರುತ್ತೆ, ಕ್ಯಾಪ್ಸ್ಯೂಲ್ ಥರ ಇರುತ್ತೆ, ಜಾಯಿಂಟ್ ಕ್ಯಾಪ್ಸ್ಯೂಲ್. ಅಲ್ಲಿ ಕೂಡ ಇಲ್ಲಿ ನಮ್ಮ ಡೆನ್ಸ್ ಇರ್ರೆಗ್ಯುಲರ್ ಟಿಶ್ಯೂ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ಅಡ್ವಾಂಟೀಷಿಯಾ ಆಫ್ ದಿ ಬ್ಲಡ್ ವೆಸಲ್. ಹೌದು ಸರ್, ಅಡ್ವಾಂಟೀಷಿಯಾ ಆಫ್ ದಿ ಬ್ಲಡ್ ವೆಸಲ್ ಅಂದರೆ ಇದು ನಮ್ಮ ಬ್ಲಡ್ ವೆಸಲ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಇದು ಏನಿದೆ? ನಮ್ಮ ಬ್ಲಡ್ ವೆಸಲ್ ಇದೆ. ನಮ್ಮ ಬ್ಲಡ್ ವೆಸಲ್ಸಿಗೆ ಎಷ್ಟು ಲೇಯರ್ ಇರ್ತವೆ ಅಂತ ಕೇಳಿದರೆ 3 ಲೇಯರ್ ಇರ್ತವೆ ಸರ್. ಸೊ 1 ಲೇಯರ್ ಆಯಿತು, 2 ಲೇಯರ್, 3 ಲೇಯರ್. ಕೆಳಗಡೆ ಕೂಡ ಅದೇ ಥರ. ಓಕೆ, ಸೊ 3 ಲೇಯರ್ಸ್ ಇರ್ತವೆ. ಸೊ ಔಟರ್ ಈಸ್ ಅಡ್ವಾಂಟೀಷಿಯಾ, outer layer is adventitia, middle is media, and inner is intima. Okay, so 3 ಲೇಯರ್ ಇರ್ತವೆ. ಇನ್ನರ್,
ಮಿಡಲ್, ಔಟರ್ ಲೇಯರಿಗೆ ನಾವು ಅಡ್ವಾಂಟೇಷಿಯಾ ಅಂತ ಹೇಳ್ತೀವಿ. ಯಾಕಂದರೆ ಬ್ಲಡ್ ವೆಸಲ್ಸಲ್ಲಿ ಕೂಡ ಏನು ಬೇಕು ಸರ್, ಅಲ್ಲಿ ಕೂಡ ಸ್ಟ್ರೆಂತ್ ಬೇಕು, ಅಲ್ಲಿ ಕೂಡ ಫ್ಲೆಕ್ಸಿಬಿಲಿಟಿ ಬೇಕು. ಇದು ಏನು ಮಾಡುತ್ತೆ, ಅದನ್ನು ಸ್ಟ್ರೆಂತ್ ಕೊಡುತ್ತೆ, ಬ್ಲಡ್ ವೆಸಲ್ಸಿಗೆ ಸ್ಟ್ರೆಂತ್ ಕೊಡುತ್ತೆ. ಎಲ್ಲೆಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್ ನಮ್ಮ ಡೆನ್ಸ್ ಇರ್ರೆಗ್ಯುಲರ್ ಟಿಶ್ಯೂ ಅಂದರೆ ಮೇನ್ ಇಂಪಾರ್ಟೆಂಟ್ ಇರೋದು ನಮ್ಮ ಡರ್ಮಿಸಲ್ಲಿ ಅದು ಪ್ರೆಸೆಂಟ್ ಇರುತ್ತೆ, ಮತ್ತು ಜಾಯಿಂಟ್ ಕ್ಯಾಪ್ಸ್ಯೂಲಲ್ಲಿ ಇರುತ್ತೆ, ಮತ್ತು ಅಡ್ವಾಂಟೇಷಿಯಾ ಆಫ್ ದಿ ಬ್ಲಡ್ ವೆಸಲ್ ಅಂದರೆ ಔಟರ್ ಲೇಯರ್ ಆಫ್ ದಿ ಬ್ಲಡ್ ವೆಸಲ್ಸಲ್ಲಿ ಪ್ರೆಸೆಂಟ್ ಇರುತ್ತೆ ನಮ್ಮ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ, ಡೆನ್ಸ್ ಇರ್ರೆಗ್ಯುಲರ್ ಕನೆಕ್ಟಿವ್ ಟಿಶ್ಯೂ. ಓಕೆ, ಸೊ ಇದು ಫಂಕ್ಷನ್ ಏನು ಮಾಡುತ್ತೆ ಅಂತ ನಾವು ಕೇಳಿದಾಗ ಪ್ರೊವೈಡ್ ಸ್ಟ್ರೆಂತ್ ಆ್ಯಂಡ್ ರೆಸಿಸ್ಟೆನ್ಸ್ ಟು ಟೆನ್ಸೈಲ್ ಇನ್ ಮಲ್ಟಿಪಲ್ ಡೈರೆಕ್ಷನ್. ಹೌದು ಸರ್, ಇದು ಏನು ಮಾಡುತ್ತೆ, ಸ್ಟ್ರೆಂತ್ ಕೊಡುತ್ತೆ, ಇದು ರೆಸಿಸ್ಟೆನ್ಸ್ ಕೊಡುತ್ತೆ ಮಲ್ಟಿಪಲ್ ಡೈರೆಕ್ಷನ್ಸಲ್ಲಿ ಇದು ಅದು ಸ್ಟ್ರೆಂತ್ ಕೊಡ್ತಾ ಇದೆ. ಓಕೆ, ಸೊ ಇದು ಇದೆ ನಮ್ಮ, ಇಲ್ಲಿ ನೀವು ನೋಡ್ಬೋದು ಇದೇನಿದೆ ನಮ್ಮ ಡರ್ಮಿಸ್. ಓಕೆ, ಡರ್ಮಿಸಲ್ಲಿ ನಮಗೆ ಡೆನ್ಸ್ ಇರ್ರೆಗ್ಯುಲರ್ ಟಿಶ್ಯೂ ಕಾಣಿಸುತ್ತೆ. ನೆಕ್ಸ್ಟ್, ಹೆಲ್ಪ್ ಟು ಪ್ರೊಟೆಕ್ಟ್ ಆರ್ಗನ್ಸ್ ಆ್ಯಂಡ್ ಪ್ರೊವೈಡ್ ಸ್ಟ್ರಕ್ಚರಲ್ ಸಪೋರ್ಟ್. ಹೌದು ಸರ್, ಇದು ಏನು ಮಾಡುತ್ತೆ, ಪ್ರೊಟೆಕ್ಷನ್ ಕೊಡುತ್ತೆ. ಓಕೆ, ಸೊ ನಮ್ಮ ಡರ್ಮಿಸ್ ಇದೆ, ಡರ್ಮಿಸ್ ಏನು ಮಾಡುತ್ತೆ, ಅದ್ರ ಕೆಳಗಿರೋ ಪಾರ್ಟ್ಗಳನ್ನು ಇದು ಪ್ರೊಟೆಕ್ಟ್ ಮಾಡುತ್ತೆ, ಮಸಲ್ಸ್ಗಳನ್ನು ಪ್ರೊಟೆಕ್ಟ್ ಮಾಡುತ್ತೆ, ಬೇರೆ ಬೇರೆ ಆರ್ಗನ್ಸ್ಗಳನ್ನು ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್, ಪ್ರೊವೈಡ್ ಸ್ಟ್ರಕ್ಚರಲ್ ಸಪೋರ್ಟ್. ಹೌದು ಸರ್, ಇದು ಏನು ಮಾಡುತ್ತೆ, ಸ್ಟ್ರಕ್ಚರಲ್ ಸಪೋರ್ಟ್ ಕೊಡುತ್ತೆ. ಎಲ್ಲಿ ಸರ್, ಬ್ಲಡ್ ವೆಸಲ್ ಇದೆ. ಓಕೆ, ಬ್ಲಡ್ ವೆಸಲ್ ಇದೆ, ನಮ್ಮ ಬ್ಲಡ್ ವೆಸಲ್ ಇದೆ, ಅಥವಾ ನಮ್ಮ ಸ್ಕಿನ್ ಕೆಳಗಡೆ ಪ್ರೆಸೆಂಟ್ ಇದೆ, ಡರ್ಮಿಸಲ್ಲಿ ಪ್ರೆಸೆಂಟ್ ಇದೆ, ಅದು ಏನು ಮಾಡ್ತಾ ಇದೆ ಸರ್, ಸ್ಟ್ರಕ್ಚರಲ್ ಸಪೋರ್ಟ್ ಕೊಡ್ತಾ ಇದೆ. ಐ ಥಿಂಕ್ ನಿಮಗೆ ಡೆನ್ಸ್ ಇರ್ರೆಗ್ಯುಲರ್ ಟಿಶ್ಯೂ ಅರ್ಥ ಆಗಿರ್ಬೋದು. ನೆಕ್ಸ್ಟ್, ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ. ಓಕೆ, ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ ಅಂದರೆ ಕನೆಕ್ಟಿವ್ ಟಿಶ್ಯೂ ಇದ್ದಾವೆ, ಇದರಲ್ಲಿ ಸ್ಪೆಷಲ್ ಫೀಚರ್ಸ್ ಇದ್ದಾವೆ. ಓಕೆ, ಏನಿದೆ, ಸ್ಪೆಷಲ್ ಫೀಚರ್ಸ್ ಇದೆ. ಸೊ ಸ್ಪೆಷಲ್ ಕನೆಕ್ಟಿವ್ ಟಿಶ್ಯೂ ಆರ್ ಸ್ಪೆಷಲೈಸ್ಡ್ ಫಾರ್ಮ್ ಆಫ್ ಕನೆಕ್ಟಿವ್ ಟಿಶ್ಯೂ. ಹೌದು ಸರ್, ಸ್ಪೆಷಲ್ ಕನೆಕ್ಟಿವ್ ಟಿಶ್ಯೂ ಅಂದರೆ ಅವ್ರ ಹತ್ರ ಏನಿದೆ, ಸ್ಪೆಷಲ್ ಫೀಚರ್ಸ್ ಇದ್ದಾವೆ ವಿತ್ ಯುನೀಕ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್. ಹೌದು ಸರ್, ಪ್ರತಿಯೊಂದ್ರದ್ದು ಬೇರೆ ಬೇರೆ ಸ್ಟ್ರಕ್ಚರ್ ಇದೆ, ಪ್ರತಿಯೊಂದೂ ಬೇರೆ ಬೇರೆ ಫಂಕ್ಷನ್ ಮಾಡ್ತಾವೆ. ನೆಕ್ಸ್ಟ್, ದೇ ಇನ್ಕ್ಲೂಡ್ ಕಾರ್ಟಿಲೇಜ್. ಹೌದು ಸರ್, ಅದರೊಳಗಡೆ ಯಾವ್ಯಾವ ಬರುತ್ತೆ, ಕಾರ್ಟಿಲೇಜ್, ಬೋನ್, ಬ್ಲಡ್ ಆ್ಯಂಡ್ ಲಿಂಫ್. ಸೊ ಇಲ್ಲಿ ನೋಡ್ಬೋದು ಕಾರ್ಟಿಲೇಜ್, ಬೋನ್, ಬ್ಲಡ್ ಆ್ಯಂಡ್ ಲಿಂಫ್. ಸೊ ಟೈಪ್ಸ್ ಆಫ್ ಕನೆಕ್ಟಿವ್ ಟಿಶ್ಯೂ, ಸ್ಪೆಷಲ್ ಕನೆಕ್ಟಿವ್ ಟಿಶ್ಯೂ ಅಂತ ನಾವು ಹೇಳ್ಬೋದು. ಕಾರ್ಟಿಲೇಜ್ ಇದೆ, ಬೋನ್ ಇದೆ, ಮತ್ತು ಬ್ಲಡ್ ಆ್ಯಂಡ್ ಲಿಂಫ್ ಇದೆ. ಸೊ ಒನ್ ಬೈ ಒನ್ ಡೀಟೇಲ್ ಆಗಿ ನಾವು ನೋಡೋಣ. ಫಸ್ಟ್ ಕಾರ್ಟಿಲೇಜ್. ಓಕೆ, ಕಾರ್ಟಿಲೇಜ್ ಅಂದರೆ ಏನು, ಕಾರ್ಟಿಲೇಜ್ ಇಸ್ ಎ ಫ್ಲೆಕ್ಸಿಬಲ್, ಏನಿರುತ್ತೆ ಸರ್, ಫ್ಲೆಕ್ಸಿಬಲ್ ಇರುತ್ತೆ. ಟಫ್ ಕನೆಕ್ಟಿವ್ ಟಿಶ್ಯೂ ಹೇಗಿದೆ ಸರ್, ಟಫ್ ಕನೆಕ್ಟಿವ್ ಟಿಶ್ಯೂ ಇದೆ ದಟ್ ಪ್ರೊಟೆಕ್ಟ್ ಜಾಯಿಂಟ್ ಆ್ಯಂಡ್ ಬೋನ್. ಹೌದು ಸರ್, ಇದು ಏನು ಮಾಡುತ್ತೆ, ಜಾಯಿಂಟ್ಸ್ಗಳನ್ನು ಮತ್ತು ಬೋನ್ಸ್ಗಳನ್ನು ಅದು ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ಪ್ರೊವೈಡ್ ಸ್ಟ್ರಕ್ಚರಲ್ ಸಪೋರ್ಟ್ ಟು ದಿ ಬಾಡಿ. ಹೌದು ಸರ್, ಇದು ಏನು ಮಾಡುತ್ತೆ, ಪ್ರೊವೈಡ್ ಸ್ಟ್ರಕ್ಚರ್ ಟು ದಿ ಬಾಡಿ, ನಮ್ಮ ಬಾಡಿಗೆ ಸ್ಟ್ರಕ್ಚರ್ ಕೊಡುತ್ತೆ. ಎಕ್ಸಾಂಪಲ್, ನಮ್ಮ ನೋಸ್ ಇದೆ ಸರ್. ಓಕೆ, ಸೊ ಇದು ನಮ್ಮ ನೋಸ್ ಇದೆ. ಸೊ ನಮ್ಮ ನೋಸಲ್ಲಿ ಇಲ್ಲಿ ಮುಂದ್ಗಡೆ ಪಾರ್ಟ್ ಇರುತ್ತೆಲ್ಲ, ಅದು ಕಾರ್ಟಿಲೇಜ್ ಇರುತ್ತೆ. ಓಕೆ, ನೀವು ಟಚ್ ಮಾಡ್ಬೋದು, ಈ ಥರ ಅಗ್ಲಾಡ್ತಾ ಇದೆಯಲ್ಲ, ಈ ಥರ ಅದು ಮೂವ್ ಆಗ್ತಾ ಇದೆಯಲ್ಲ, ಅದು ಏನಿದೆ ಸರ್, ಅದು ನಮ್ಮ ಕಾರ್ಟಿಲೇಜ್ ಇದೆ, ನಮ್ಮ ಮೂಗಿನ ಕಾರ್ಟಿಲೇಜ್ ಇದೆ. ಅಥವಾ ನಮ್ಮ ನೀವು ಕಿವಿಯನ್ನು ಟಚ್ ಮಾಡ್ಬೋದು. ಓಕೆ, ಸ್ವಲ್ಪ ನಿಮಗೆ ಹಾರ್ಡ್ ಅನಿಸ್ತಾ ಇದೆ, ಅದು ಏನಿದೆ, ಅದು ಕೂಡ ಕಾರ್ಟಿಲೇಜ್ ಇದೆ. ಅದು ಏನು ಮಾಡ್ತಾ ಇದೆ, ಪ್ರೊವೈಡ್ ಸ್ಟ್ರಕ್ಚರ್ ಟು ದಿ ಬಾಡಿ. ಹೌದು ಸರ್, ನಮ್ಮ ಕಿವಿ ಇದೆಯಲ್ಲ, ಅದಕ್ಕೆ ಅದು ಸ್ಟ್ರಕ್ಚರ್ ಕೊಡ್ತಾ ಇದೆ. ನೆಕ್ಸ್ಟ್, ಮೇಡ್ ಅಪ್ ಆಫ್ ಥಿನ್ ಸೆಲ್ಸ್. ಓಕೆ, ಸೊ ಅದ್ರ ಒಳಗಡೆ ಏನಿರ್ತವೆ ಸರ್, ಥಿನ್ ಸೆಲ್ಸ್ ಇದ್ದಾವೆ, ಮತ್ತು ಕೊಲಾಜಿನ್ ಆ್ಯಂಡ್ ಇಲಾಸ್ಟಿನ್ ಫೈಬರ್ಸ್ ಇದ್ದಾವೆ. ಏನಿದೆ ಸರ್, ಕೊಲಾಜಿನ್ ಫೈಬರ್ ಇದೆ, ಮತ್ತು ಇಲಾಸ್ಟಿನ್ ಫೈಬರ್ ಇದೆ. ನೆಕ್ಸ್ಟ್, ಟಿಶ್ಯೂ ದಟ್ ಲ್ಯಾಕ್ಸ್ ಬ್ಲಡ್ ವೆಸಲ್ಸ್. ಹೌದು ಸರ್, ನಿಮಗೆ ಕಾರ್ಟಿಲೇಜ್ ಒಳಗಡೆ ಬ್ಲಡ್ ಸಪ್ಲೈ ನೋಡೋಕ್ಕೆ ಕಾಣಿಸೋದಿಲ್ಲ, ಕಾರ್ಟಿಲೇಜ್ ಒಳಗಡೆ ನಿಮಗೆ ಬ್ಲಡ್ ವೆಸಲ್ಸ್ ಇರೋದಿಲ್ಲ. ಅದಕ್ಕೋಸ್ಕರ ಅವ್ಯಾಸ್ಕುಲರ್ ಅಂತ ಹೇಳ್ತೀವಿ. ಅವ್ಯಾಸ್ಕುಲರ್, ಅಂದರೆ ಆಬ್ಸೆಂಟ್, ಅಂದರೆ ಆಬ್ಸೆಂಟ್, ವ್ಯಾಸ್ಕುಲರ್ ಅಂದರೆ ಬ್ಲಡ್ ವೆಸಲ್, ಆಬ್ಸೆಂಟ್ ಆಫ್ ಬ್ಲಡ್ ವೆಸಲ್ಸ್. ಓಕೆ, ಆ್ಯಂಡ್ ನರ್ವ್ಸ್. ಹೌದು ಸರ್, ಇದರೊಳಗಡೆ ನಮಗೆ ನರ್ವ್ ಕನೆಕ್ಷನ್ ಕೂಡ ಕಾಣಿಸೋದಿಲ್ಲ, ನರ್ವ್ ಕೂಡ ಪ್ರೆಸೆಂಟ್ ಇರೋದಿಲ್ಲ, ಮತ್ತು ಬ್ಲಡ್ ವೆಸಲ್ ಕೂಡ ಪ್ರೆಸೆಂಟ್ ಇರೋದಿಲ್ಲ. ಸೊ ಟೈಪ್ಸ್ ಆಫ್ ಕಾರ್ಟಿಲೇಜಸ್ ಒಳಗಡೆ ನಾವು ನೋಡಿದಾಗ, ಸೊ 3 ಟೈಪ್ಸ್ ಆಫ್ ಕಾರ್ಟಿಲೇಜಸ್ ಬರ್ತವೆ. ಹೈಲಿನ್ ಕಾರ್ಟಿಲೇಜ್ ಬರುತ್ತೆ, ಇಲಾಸ್ಟಿನ್ ಕಾರ್ಟಿಲೇಜ್, ಮತ್ತು ಫೈಬ್ರೋಕ್ಲಾಸ್ಟ್ ಕಾರ್ಟಿಲೇಜ್ಗಳು ಬರುತ್ತವೆ. ಓಕೆ, ಯಾವ್ಯಾವ ಇದ್ದಾವೆ, 3 ಟೈಪ್ಸ್ ಇದ್ದಾವೆ, ಹೈಲಿನ್ ಕಾರ್ಟಿಲೇಜ್, ಇಲಾಸ್ಟಿನ್ ಕಾರ್ಟಿಲೇಜ್ ಆ್ಯಂಡ್ ಫೈಬ್ರೋ ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಸೊ ಒನ್ ಬೈ ಒನ್ ಡೀಟೇಲ್ ಆಗಿ ನಾವು ನೋಡೋಣ. ಫಸ್ಟ್ ಹೈಲಿನ್ ಕಾರ್ಟಿಲೇಜ್. ಓಕೆ, ಸೊ ಹೈಲಿನ್ ಕಾರ್ಟಿಲೇಜ್, ದಿಸ್ ಈಸ್ ದ ಮೋಸ್ಟ್ ಕಾಮನ್ ಟೈಪ್. ಹೌದು ಸರ್, ಹೈಲಿನ್ ಕಾರ್ಟಿಲೇಜ್ ಏನಿದೆ, ಮೋಸ್ಟ್ ಕಾಮನ್ ಟೈಪ್ ಇದೆ. ಕ್ಯಾರೆಕ್ಟರೈಸ್ಡ್ ಬೈ ಇಟ್ಸ್ ಸ್ಮೂತ್ ಆ್ಯಂಡ್ ಗ್ಲಾಸಿ ಅಪಿಯರೆನ್ಸ್. ಹೇಗಿದೆ ಸರ್, ಸ್ಮೂತ್ ಇದೆ ಮತ್ತು ಗ್ಲಾಸಿ ಅಪಿಯರೆನ್ಸ್ ಇದೆ. ಓಕೆ, ಸೊ ಲೊಕೇಶನ್ ನಾವು ನೋಡಿದಾಗ ಎಲ್ಲೆಲ್ಲಿ ಇದು ಪ್ರೆಸೆಂಟ್ ಇರುತ್ತೆ ಅಂದರೆ ಎಂಡ್ ಆಫ್ ದಿ ಬೋನ್ ಇನ್ ದಿ ಜಾಯಿಂಟ್. ಹೌದು ಸರ್, ಇಲ್ಲಿ ಎಂಡ್ ಇದೆ. ಓಕೆ, ಸೊ ಇಲ್ಲಿ
ಬೋನ್ ಇದೆ. ಸೊ ಬೋನ್ ಏನಾಗ್ತಾ ಇದೆ ಸರ್, ಇಲ್ಲಿ ಎಂಡ್ ಆಗ್ತಾ ಇದೆ. ಓಕೆ, ಸೊ ಈ ಪ್ಲೇಸಲ್ಲಿ ನಮಗೆ ಗ್ಲಾಸಿ ಕಾಣಿಸ್ತಾ ಇದೆ. ಓಕೆ, ಯಾವ ಥರ ಕಾಣಿಸ್ತಾ ಇದೆ, ಗ್ಲಾಸಿ ಕಾಣಿಸ್ತಾ ಇದೆ, ಗ್ಲಾಸ್ ಅಪಿರಿಯನ್ಸ್ ಬರ್ತಾ ಇದೆ. ಸೊ ಎಂಡ್ ಆಫ್ ದಿ ಬೋನ್ ಜಾಯಿಂಟ್ ಅಲ್ಲಿ ನಮಗೆ ಪ್ರೆಸೆಂಟ್ ಇದೆ. ಓಕೆ, ಎಲ್ಲಿದೆ, ಜಾಯಿಂಟ್ ಹತ್ರ ಇದು ಪ್ರೆಸೆಂಟ್ ಇದೆ. ನೆಕ್ಸ್ಟ್ ಕೋಸ್ಟಲ್ ಕಾರ್ಟಿಲೇಜಸ್. ಓಕೆ, ಎಲ್ಲಿ ಪ್ರೆಸೆಂಟ್ ಇದೆ, ಕೋಸ್ಟಲ್ ಕಾರ್ಟಿಲೇಜಸ್ ಕನೆಕ್ಟಿಂಗ್ ರಿಬ್ ಟು ದಿ ಸ್ಟರ್ನಮ್. ಹೌದು ಸರ್, ಇದು ಸೆಂಟ್ರಲ್ ಏನಿದೆ, ಸ್ಟರ್ನಮ್ ಇದೆ. ಓಕೆ, ಇದು ಏನಿದೆ, ಸ್ಟರ್ನಮ್ ಇದೆ ಸರ್. ಸೊ ಸ್ಟರ್ನಮ್ ಇದೆ, ಸೈಡಿಗೆ ಇರೋ ರಿಬ್ಸ್ ಇದಾವೆ. ಸೊ ಇಲ್ಲಿ ನಿಮಗೆ ರೆಡ್ ಕಲರ್ ಕಾಣಿಸ್ತಾ ಇದೆ, ಅದು ಏನಿದೆ, ಅದು ಕೂಡ ಕಾರ್ಟಿಲೇಜ್ ಇದೆ ಸರ್. ಓಕೆ, ಕಾರ್ಟಿಲೇಜ್ ಇದೆ. ನೆಕ್ಸ್ಟ್ ಟ್ರೇಕಿಯಾದಲ್ಲಿ ಪ್ರೆಸೆಂಟ್ ಇರುತ್ತೆ, ಬ್ರಾಂಕೈಯಲ್ಲಿ ಪ್ರೆಸೆಂಟ್ ಇರುತ್ತೆ, ಲ್ಯಾರಿಂಗ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಲ್ಯಾರಿಂಗ್ಸ್ ಅಲ್ಲಿ ಪ್ರೆಸೆಂಟ್ ಇದೆ ಸರ್. ಟ್ರೇಕಿಯಾದಲ್ಲಿ ನಮಗೆ ರಿಂಗ್ಸ್ ಕಾಣಿಸ್ತಾ ಇದಾವೆ. ಓಕೆ, ಅದು ಕೂಡ ನಮ್ಮ ಕಾರ್ಟಿಲೇಜ್ ಇದೆ, ಹೈಲಿನ್ ಕಾರ್ಟಿಲೇಜ್ ಇದೆ. ಮತ್ತೆ ಇಲ್ಲಿ ಬ್ರಾಂಕೈ ಇದಾವೆ, ಬ್ರಾಂಕೈಯಲ್ಲಿ ಕೂಡ ನಮಗೆ ರಿಂಗ್ಸ್ ಕಾಣಿಸ್ತಾ ಇದೆ, ಅವು ಕೂಡ ನಮಗೆ ಹೈಲಿನ್ ಕಾರ್ಟಿಲೇಜ್ ಇಂದ ಫಾರ್ಮ್ ಆಗಿದ್ದಾವೆ. ಮತ್ತೆ ನೇಸಲ್ ಸೆಪ್ಟಮ್. ಸೊ ನೀವು ಮೂಗ್ ಇರುತ್ತಲ್ಲ, ಮೂಗಿನ ನೇಸಲ್ ಬ್ರಿಡ್ಜ್ ಅಂತ ಹೇಳ್ಬೋದು, ಅಥವಾ ನೇಸಲ್ ಸೆಪ್ಟಮ್, ಇಲ್ಲಿ ಬ್ಲೂ ಕಲರ್ ಕಾಣಿಸ್ತಾ ಇದೆಲ್ಲ, ಅದು ಹೈಲಿನ್ ಕಾರ್ಟಿಲೇಜ್ ಇದೆ. ಓಕೆ, ಅದು ಕೂಡ ಕಾರ್ಟಿಲೇಜ್ ಇದೆ. ಮತ್ತೆ ಎಂಬ್ರಿಯೋನಿಕ್ ಸ್ಕೆಲಿಟನ್. ಎಂಬ್ರಿಯೋನಿಕ್ ಸ್ಕೆಲಿಟನ್ ಅಂದ್ರೆ ಬೇಬಿ ಇನ್ನ ಬರ್ತ್ ಆಗಿಲ್ಲ, ಅದು ಏನಿದೆ ನಮ್ಮ ವೂಂಬಲ್ ಇದೆ, ಗರ್ಭದಲ್ಲಿ ಇರುವಾಗ ಬೇಬಿ ಚಿಕ್ಕದಿರುತ್ತೆ ಅಲ್ಲ, ಆವಾಗ ಅದು ಏನಿರುತ್ತೆ, ಅದು ನಮ್ಮ ಹೈಲಿನ್ ಕಾರ್ಟಿಲೇಜ್ ಇರುತ್ತೆ. ಎಂಬ್ರಿಯೋನಿಕ್, ಅದು ಎಂಬ್ರಿಯೋ ಸ್ಟೇಜ್ ಇರುತ್ತೆ ಅಲ್ಲ, ಆ ಟೈಮಲ್ಲಿ ಎಂಬ್ರಿಯೋನಿಕ್ ಸ್ಕೆಲಿಟನ್ ಏನಿರುತ್ತೆ, ಹೈಲಿನ್ ಕಾರ್ಟಿಲೇಜ್ ಇರುತ್ತೆ. ನೆಕ್ಸ್ಟ್ ಫಂಕ್ಷನ್ ಆಫ್ ಹೈಲಿನ್ ಕಾರ್ಟಿಲೇಜ್ ನಾವು ನೋಡಿದಾಗ ಹೇಗಿದೆ ಸರ್, ಗ್ಲಾಸಿ ಅಪಿಯರೆನ್ಸ್ ಇದೆ, ಸಾಫ್ಟ್ ಇದೆ, ಸ್ಮೂತ್ ಇದೆ. ಓಕೆ, ಅದು ರೆಡ್ಯೂಸ್ ಫ್ರಿಕ್ಷನ್ ಇನ್ ದಿ ಜಾಯಿಂಟ್. ಹೌದು ಸರ್, ಇಲ್ಲಿ ನೀವು ಜಾಯಿಂಟ್ ಅಲ್ಲಿ ನೋಡಬಹುದು, ಅದು ಯಾವ ತರ ಇದೆ ಸರ್, ಸ್ಮೂತ್ ಆಗಿದೆ, ಸಾಫ್ಟ್ ಇದೆ. ಓಕೆ, ಯಾವ ತರ ಇದೆ, ಸ್ಮೂತ್ ಇದೆ. ಸೊ ಅದು ಏನ್ ಮಾಡುತ್ತೆ, ಅದು ಫ್ರಿಕ್ಷನ್ ಅನ್ನ ಕಡಿಮೆ ಮಾಡುತ್ತೆ, ಘರ್ಷಣ ಆಗೋಕೆ ಕೊಡೋದಿಲ್ಲ. ನೆಕ್ಸ್ಟ್ ಪ್ರೊವೈಡ್ ಸ್ಟ್ರಕ್ಚರಲ್ ಸಪೋರ್ಟ್. ಹೌದು ಸರ್, ಇದು ಏನು ಕೊಡ್ತಾ ಇದೆ, ಸ್ಟ್ರಕ್ಚರಲ್ ಸಪೋರ್ಟ್ ಕೊಡ್ತಾ ಇದೆ ಸರ್. ಯಾವ ಸ್ಪೇಸ್ ಅಲ್ಲಿ ಅಂತ ನೋಡಿದಾಗ ಸ್ಪೆಷಲಿ ಎಟ್ ದಿ ಟ್ರೇಕಿಯಾದಲ್ಲಿ ಸಿ ರಿಂಗ್ಸ್ ಇದಾವೆ. ಓಕೆ, ಸಿ ಟೈಪ್ಸ್ ಆಫ್ ರಿಂಗ್ ಇದಾವೆ. ಅದು ಏನು ಕೊಡ್ತಾ ಇದೆ, ಟ್ರೇಕಿಯಾ ಸ್ಟ್ರಕ್ಚರ್ ಮೇಂಟೈನ್ ಮಾಡ್ತಾ ಇದೆ. ನಮ್ಮ ನೋಸ್ ಇದೆ ಸರ್, ನೇಸಲ್ ಬ್ರಿಡ್ಜ್ ಇದೆ, ಅಲ್ಲಿ ಕೂಡ ನಮಗೆ ಹೈಲಿನ್ ಕಾರ್ಟಿಲೇಜ್ ಇರುತ್ತೆ, ಅದು ಏನು ಮಾಡುತ್ತೆ, ಸ್ಟ್ರಕ್ಚರ್ ಕೊಡ್ತಾ ಇದೆ. ಓಕೆ, ನೆಕ್ಸ್ಟ್ ಎಲಾಸ್ಟಿನ್ ಕಾರ್ಟಿಲೇಜ್. ಓಕೆ, ಎಲಾಸ್ಟಿನ್ ಕಾರ್ಟಿಲೇಜ್ ಇದೆ. ಎಲಾಸ್ಟಿನ್ ಕಾರ್ಟಿಲೇಜ್ ಇದು ಏನಿದೆ ಸರ್, ದಿಸ್ ಟೈಪ್ ಕಂಟೈನ್ ಮೋರ್ ಎಲಾಸ್ಟಿನ್ ಫೈಬರ್ಸ್. ಹೌದು ಸರ್, ಇದರೊಳಗಡೆ ಜಾಸ್ತಿ ಎಲಾಸ್ಟಿನ್ ಫೈಬರ್ಸ್ ಇದ್ದಾವೆ, ಅದಕ್ಕೋಸ್ಕರ ಇದನ್ನು ನಾವು ಎಲಾಸ್ಟಿನ್ ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಮೇಕಿಂಗ್ ಇಟ್ ಮೋರ್ ಫ್ಲೆಕ್ಸಿಬಲ್ ದೆನ್ ದಿ ಹೈಲಿನ್ ಕಾರ್ಟಿಲೇಜ್. ಹೌದು ಸರ್, ಇದು ಜಾಸ್ತಿ ಫ್ಲೆಕ್ಸಿಬಲ್ ಇರುತ್ತೆ ಆಸ್ ಕಂಪೇರ್ ಟು ಹೈಲಿನ್ ಕಾರ್ಟಿಲೇಜ್. ಹೈಲಿನ್ ಕಾರ್ಟಿಲೇಜ್ ಅಷ್ಟು ಫ್ಲೆಕ್ಸಿಬಲ್ ಇರೋದಿಲ್ಲ, ಬಟ್ ಇಲಾಸ್ಟಿನ್ ಕಾರ್ಟಿಲೇಜ್ ಇದು ವೆರಿ ಫ್ಲೆಕ್ಸಿಬಲ್. ಯಾಕಂದ್ರೆ ಇದರೊಳಗಡೆ ಜಾಸ್ತಿ ಇಲಾಸ್ಟಿನ್ ಫೈಬರ್ ಇದೆ, ಅದಕ್ಕೋಸ್ಕರ ಇದು ಜಾಸ್ತಿ ಫ್ಲೆಕ್ಸಿಬಲ್ ಇದೆ. ನೆಕ್ಸ್ಟ್ ಲೊಕೇಶನ್, ಎಲ್ಲೆಲ್ಲಿ ಇದು ಪ್ರೆಸೆಂಟ್ ಇರುತ್ತೆ ಅಂತ ನೋಡಿದಾಗ ಎಕ್ಸ್ಟರ್ನಲ್ ಇಯರ್ ಪಿನ್ನ ಅಂತ ಹೇಳ್ಬೋದು ಸರ್. ಇಲ್ಲಿ ನೋಡ್ತಾ ಇದ್ದೀರಾ, ನಿಮ್ಮ ಕಿವಿಯನ್ನ ನೀವು ಮುಟ್ಟು ನೋಡಿ, ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ಸ್ವಲ್ಪ ಹಾರ್ಡ್ ಅನಿಸ್ತೇವೆ, ಅಷ್ಟೇನಿಲ್ಲ, ಸಾಫ್ಟ್ ಇರುತ್ತೆ. ಬಟ್ ಸೊ ಇದು ಇರುತ್ತೆ ಅಲ್ಲ, ಇದು ನಮ್ಮ ಕಾರ್ಟಿಲೇಜ್ ಇಂದ ಮಾಡಿದ್ದಿರುತ್ತೆ, ಇದು ನಮ್ಮ ಎಲಾಸ್ಟಿನ್ ಕಾರ್ಟಿಲೇಜ್ ಇಂದ ಮಾಡಿದ್ ಇರುತ್ತೆ. ನೆಕ್ಸ್ಟ್ ಎಪಿಗ್ಲಾಟಿಸ್. ಓಕೆ, ನೆಕ್ಸ್ಟ್ ಎಪಿಗ್ಲಾಟಿಸ್ ಅಂದ್ರೆ ಸೊ ನಮ್ದು ಇದು ಏನಿದೆ, ಲ್ಯಾರಿಂಗ್ಸ್ ಇದೆ ಸರ್. ಲ್ಯಾರಿಂಗ್ಸ್ ಮೇಲೆ ಒಂದು ಎಪಿಗ್ಲಾಟಿಸ್ ಇರುತ್ತೆ, ಲೀಫ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಸೊ ಅದು ಕೂಡ ಎದರಿಂದ ಫಾರ್ಮ್ ಆಗಿದ್ದಿರುತ್ತೆ, ದಟ್ ಈಸ್ ಆಲ್ಸೋ ಮೇಡ್ ಆಫ್ ಎಲಾಸ್ಟಿಕ್ ಕಾರ್ಟಿಲೇಜ್. ನೆಕ್ಸ್ಟ್ ಇಸ್ತೀಶಿಯನ್ ಟ್ಯೂಬ್. ಹೌದು ಸರ್, ಇಸ್ತೀಶಿಯನ್ ಟ್ಯೂಬ್ ಅಂದ್ರೆ ದೇರ್ ಈಸ್ ಅ ಕನೆಕ್ಷನ್ ಬಿಟ್ವೀನ್ ಮಿಡಲ್ ಇಯರ್. ಓಕೆ, ಮಿಡಲ್ ಇಯರ್ ಇಂದ ನಮ್ಮ ನ್ಯಾಸೋ ಫ್ಯಾರಿಂಗ್ಸ್. ಓಕೆ, ಎಲ್ಲಿ ತನಕ ಕನೆಕ್ಷನ್ ಇರುತ್ತೆ ಸರ್, ಮಿಡಲ್ ಇಯರ್ ಟು ದಿ ನ್ಯಾಸೋ ಫ್ಯಾರಿಂಗ್ಸ್. ಇಲ್ಲಿ ಟ್ಯೂಬ್ ಕಾಣಿಸ್ತಾ ಇದೆಲ್ಲ, ಇದೇ ನಮ್ದು ಏನಿದೆ, ಇಸ್ತೀಶಿಯನ್ ಟ್ಯೂಬ್. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಸ್ವಲ್ಪ ಬ್ಲೂಯಿಶ್ ಅಥವಾ ವೈಟಿಶ್ ಕಲರ್ ಒಳಗಡೆ ನಿಮ್ಗೆ ಬರ್ತಾ ಇದೆಲ್ಲ, ಇದು ಏನಿದೆ ನಮ್ಮ ಕಾರ್ಟಿಲೇಜ್ ಇದೆ. ಓಕೆ, ಸೊ ಅದು ಕಾರ್ಟಿಲೇಜ್ ಕೂಡ ನಮ್ಮ ಎಲಾಸ್ಟಿಕ್ ಕಾರ್ಟಿಲೇಜ್ ನಿಂದ ಮಾಡಲಾಗಿದೆ. ಓಕೆ, ಸೊ ನಾವು ಫಂಕ್ಷನ್ ನೋಡಿದಾಗ ಏನು ಮಾಡುತ್ತೆ ಸರ್, ಫುಲ್ಲಿ ಎಲಾಸ್ಟಿಕ್ ಇದೆ, ಪ್ರೊವೈಡ್ ಎಲಾಸ್ಟಿಸಿಟಿ. ಹೌದು ಸರ್, ಇದು ಎಲಾಸ್ಟಿಸಿಟಿ ಕೊಡುತ್ತೆ, ಮತ್ತೆ ಸೇಫ್ ರಿಟೆನ್ಷನ್. ಇದೇನು ಮಾಡುತ್ತೆ, ಶೇಪ್ ರಿಟೆನ್ಷನ್ ಅಂದರೆ ನಿಮ್ಮ ಕಿವಿ ಇದೆ. ಓಕೆ, ಅದನ್ನು ನೀವು ಎಷ್ಟು ಕೆಳಗಡೆ ಮ್ಯಾಗಡೆ ಹಿಂಗೆ ಎಷ್ಟು ಅದ್ರ ಶೇಪ್ ಚೇಂಜ್ ಮಾಡಿದ್ರು ಕೂಡ ಅದು ರಿಟರ್ನ್ ಅದೇ ಶೇಪಿಗೆ ಬರುತ್ತೆ, ಶೇಪ್ ರಿಟೆನ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇರೋದು ಫೈಬ್ರೋ ಕಾರ್ಟಿಲೇಜ್. ಓಕೆ, ಫೈಬ್ರೋ ಕಾರ್ಟಿಲೇಜ್, ದಿಸ್ ಈಸ್ ದಿ ಸ್ಟ್ರಾಂಗೆಸ್ಟ್ ಟೈಪ್ ಆಫ್ ಕಾರ್ಟಿಲೇಜ್. ಹೌದು ಸರ್, ಸೊ ಸ್ಟ್ರಾಂಗೆಸ್ಟ್ ಕಾರ್ಟಿಲೇಜ್ ಅಂತ ನೀವು ಕೇಳಿದಾಗ ಫೈಬ್ರೋ ಕಾರ್ಟಿಲೇಜ್ ಅಂತ ಹೇಳಬೇಕು. ವಿತ್ ಅ ಡೆನ್ಸ್ ನೆಟ್ವರ್ಕ್ ಆಫ್ ಕೊಲಾಜಿನ್ ಫೈಬರ್ಸ್. ಹೌದು ಸರ್, ಇದರೊಳಗಡೆ ಕೊಲಾಜಿನ್ ಫೈಬರ್ಸ್ ಜಾಸ್ತಿ ಪ್ರೆಸೆಂಟ್ ಇದೆ. ಓಕೆ, ಸೊ ಮತ್ತೆ ಸ್ಟ್ರಾಂಗೆಸ್ಟ್ ಕಾರ್ಟಿಲೇಜ್ ಕೂಡ ಅಂತ ಹೇಳ್ಬೋದು. ಸೊ ಲೊಕೇಶನ್ ನಾವು ಎಲ್ಲಿದೆ ಪ್ರೆಸೆಂಟ್ ಅಂದ್ರೆ ಇಂಟರ್ವರ್ಟಿಬ್ರಲ್ ಡಿಸ್ಕ್. ಹೌದು ಸರ್, ಎಲ್ಲಿ ಪ್ರೆಸೆಂಟ್ ಇದೆ, ಇಂಟರ್ವರ್ಟಿಬ್ರಲ್ ಡಿಸ್ಕ್ ಅಂದ್ರೆ ಸೊ ಇದು ನಮ್ಮ ಏನಿದೆ ಸರ್, ಇದು ನಮ್ಮ ವರ್ಟಿಬ್ರಲ್ ಕಾಲಮ್ ಅಂತ ಹೇಳ್ಬಹುದು, ಅಥವಾ ಬೆನ್ನುಮೂಳೆ ಅಂತ ಹೇಳ್ಬೋದು. ಬೆನ್ನುಮೂಳೆಯಲ್ಲಿ ಬೋನ್ಸ್ ಇರ್ತವೆ. ಓಕೆ, ಸೊ ವರ್ಟಿಬ್ರೆ ಇದೆ ಅಲ್ಲ, ಸೊ ವರ್ಟಿಬ್ರೆ ನಡುವೆ ನಿಮ್ಮ ಮಧ್ಯದಲ್ಲಿ ಬ್ಲೂಯಿಶ್ ಕಲರ್ ಕಾಣಬಹುದು, ಅದು ಏನಿದೆ ಸರ್, ಕಾರ್ಟಿಲೇಜ್ ಇದೆ. ಓಕೆ, ಸೊ ಅದನ್ನ ನಾವು ಇಂಟರ್ವರ್ಟಿಬ್ರಲ್ ಡಿಸ್ಕ್ ಅಂತ ಹೇಳ್ತೀವಿ, ಅಲ್ಲಿ ಕೂಡ ಇದು ಪ್ರೆಸೆಂಟ್ ಇದೆ, ಫಿಬ್ರೋ ಕಾರ್ಟಿಲೇಜ್. ನೆಕ್ಸ್ಟ್ ಸಿಂಪೈಸಿಸ್ ಪ್ಯೂಬಿಸ್ ಸರ್. ಸಿಂಪೈಸಿಸ್ ಪ್ಯೂಬಿಸ್ ಅಂದ್ರೆ ಸೊ ನೀವು ಇಲ್ಲಿ ಏನಿದೆ, ಪೆಲ್ವಿಸ್ ಇದೆ ಸರ್. ಓಕೆ, ಸೊ ಪೆಲ್ವಿಸ್ ಅಲ್ಲಿ ನಾವು ನೋಡಿದಾಗ ಸೊ ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಸೊ ಆ ಗ್ರೀನ್ ಕಲರ್ ಅಲ್ಲಿ ಸಿಂಪೈಸಿಸ್ ಪ್ಯೂಬಿಸ್ ಅಂತ ಹೇಳ್ತೀವಿ, ಅಲ್ಲೂ ಕೂಡ ಪ್ರೆಸೆಂಟ್ ಇದೆ ಫಿಬ್ರೋ ಕಾರ್ಟಿಲೇಜ್. ನೆಕ್ಸ್ಟ್ ಮೆನಿಸ್ಕಿ. ಓಕೆ,
ಮೆನಿಸ್ಕಿ ಆಫ್ ದಿ ನೀ. ಮೆನಿಸ್ಕಿ ಆಫ್ ದಿ ನೀ ಅಂದರೆ ಸೊ ಇಲ್ಲಿ ಜಾಯಿಂಟ್ ಇದೆಯಲ್ಲ, ಓಕೆ, ಇದು ನೀ ಜಾಯಿಂಟ್ ಇದೆ, ಮೊಳಕಾಲ್ ಜಾಯಿಂಟ್ ಇದೆಯಲ್ಲ, ಅಲ್ಲಿ ನಾವು ನೋಡಿದಾಗ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ನಿಮಗೆ ಸ್ವಲ್ಪ, ಓಕೆ. ಸೊ ಇಲ್ಲಿ ನೀವು ನೋಡ್ಬೋದು ಮೆನಿಸ್ಕಿ ಅಂತ ನಾವು ಇದನ್ನ ಹೇಳ್ತೀವಿ, ಓಕೆ. ಇದನ್ನ ನಾವು ಮೆನಿಸ್ಕಿ ಅಂತ ಹೇಳ್ತೀವಿ. ಅದು ಕೂಡ ಏನಿರುತ್ತೆ ಸರ್, ಸ್ಟ್ರಾಂಗ್ ಕಾರ್ಟಿಲೇಜ್ ಇದೆ, ಓಕೆ. ಸ್ಟ್ರಾಂಗೆಸ್ಟ್ ಕಾರ್ಟಿಲೇಜ್ ಇದೆ. ಫಿಬ್ರೋ ಕಾರ್ಟಿಲೇಜ್ ನಿಮ್ಗೆ ಅರ್ಥ ಆಗಿರ್ಬೋದು ಸರ್, ಸ್ಟ್ರಾಂಗೆಸ್ಟ್ ಟೈಪ್ ಆಫ್ ದಿ ಕಾರ್ಟಿಲೇಜ್ ವಿತ್ ದಿ ಡೆನ್ಸ್ ನೆಟ್ವರ್ಕ್ ಆಫ್ ಕಾಲೇಜಿನ್ ಫೈಬರ್ ಜಾಸ್ತಿ ಇದೆ ಸರ್, ಓಕೆ. ಕಾಲೇಜಿನ್ ಫೈಬರ್ ಏನಿದೆ ಜಾಸ್ತಿ ಇದೆ. ಲೊಕೇಶನ್ ನಾವು ನೋಡಿದಾಗ ಇಂಟರ್ವರ್ಟಿಬಲ್ ಡಿಸ್ಕಲ್ ಇದೆ, ಸಿಂಪೈಸಿಸ್ ಪ್ಯೂಬಿಸ್ ಅಲ್ಲಿ ಇದೆ, ಮತ್ತೆ ನಮ್ಮ ಮೆನಿಸ್ಕಿ ಆಫ್ ದಿ ನೀ ಮೊಳಕಾಲ್ ಜಾಯಿಂಟ್ ಇರುತ್ತೆಲ್ಲ ಅಲ್ಲಿ ಕೂಡ ಇದು ಪ್ರೆಸೆಂಟ್ ಇರುತ್ತೆ. ಸೊ ಫಂಕ್ಷನ್ ಇದು ಏನು ಮಾಡುತ್ತೆ ಅಂದರೆ ರೆಸಿಸ್ಟ್ ಕಂಪ್ರೆಸಿವ್, ಓಕೆ. ಸೊ ರೆಸಿಸ್ಟ್ ಕಂಪ್ರೆಸಿವ್ ಫೋರ್ಸಸ್ ಅಂದರೆ ಕಂಪ್ರೆಷನ್ ಆಗೋಕೆ ಕೂಡೋದಿಲ್ಲ. ಸೊ ನಾವು ಎಕ್ಸಾಂಪಲ್ ತಗೊಂಡಾಗ ನೀವು ತಲೆ ಮೇಲೆ ಎಷ್ಟು ಕೂಡ ಭಾರ ಹೊತ್ಕೊಂಡಿರು ಇದು ಕಂಪ್ರೆಸ್ ಆಗೋದಿಲ್ಲ, ಓಕೆ. ಇದು ಕಂಪ್ರೆಸ್ ಆಗೋದಿಲ್ಲ. ನೆಕ್ಸ್ಟ್ ಆಕ್ಟ್ ಆಸ್ ಅ ಶಾಕ್ ಅಬ್ಸರ್ವರ್. ಹೌದು ಸರ್, ಇದು ಶಾಕ್ ಅಬ್ಸರ್ವರ್ ತರ ಯೂಸ್ ಆಗುತ್ತೆ. ಯಾವ ತರ ಯೂಸ್ ಆಗುತ್ತೆ? ಇದು ಶಾಕ್ ಅಬ್ಸರ್ವರ್ ತರ ಯೂಸ್ ಆಗುತ್ತೆ. ಸೊ ನೀವು ರನ್ನಿಂಗ್ ಮಾಡ್ತಾ ಇದ್ದೀರಾ ಅಥವಾ ಜಂಪಿಂಗ್ ಮಾಡಿದ್ರು ಇದು ಶಾಕ್ ಅಬ್ಸರ್ವರ್ ತರ ಯೂಸ್ ಆಗುತ್ತೆ. ಐ ಥಿಂಕ್ ನಿಮಗೆ ಫೈಬ್ರೋ ಕಾರ್ಟಿಲೇಜ್ ಅರ್ಥ ಆಗಿರ್ಬೋದು. ಸೊ 3 ಟೈಪ್ ಆಫ್ ಕಾರ್ಟಿಲೇಜಸ್ ನಾವು ನೋಡಿದ್ದೀವಿ, ಓಕೆ. ಫಸ್ಟ್ ಇರೋದು ಹೈಲಿನ್ ಕಾರ್ಟಿಲೇಜ್, ಸೆಕೆಂಡ್ ಇರೋದು ಇಲಾಸ್ಟಿನ್ ಕಾರ್ಟಿಲೇಜ್, ಥರ್ಡ್ ಇರೋದು ಫೈಬ್ರೋ ಕಾರ್ಟಿಲೇಜ್. ಐ ಥಿಂಕ್ ನಿಮಗೆ ಕಾರ್ಟಿಲೇಜಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ಬೋನ್ಸ್ ಬಗ್ಗೆ ನೋಡೋಣ, ಓಕೆ. ಬೋನ್ಸ್ ಈಸ್ ಆಲ್ಸೋ ಎ ಸ್ಪೆಷಲ್ ಕನೆಕ್ಟಿವ್ ಟಿಶ್ಯೂ. ಸೊ ಬೋನ್ ಈಸ್ ಆಲ್ಸೋ ಎ ಸ್ಪೆಷಲ್ ಕನೆಕ್ಟಿವ್ ಟಿಶ್ಯೂ. ಸೊ ಇಲ್ಲಿ ನಾವು ನೋಡ್ಬೋದು ಕಾರ್ಟಿಲೇಜ್ ಎಂಡ್ ಮಾಡಿದ್ದೀವಿ. ಈಗ ನಾವು ಬೋನ್ ಬಗ್ಗೆ ನೋಡೋಣ, ಓಕೆ. ಬೋನ್ ಈಸ್ ಅ ರಿಜಿಡ್ ಕನೆಕ್ಟಿವ್ ಟಿಶ್ಯೂ. ಹೌದು ಸರ್, ಬೋನ್ ಏನಿದೆ ರಿಜಿಡ್ ಕನೆಕ್ಟಿವ್ ಟಿಶ್ಯೂ ಇದೆ. ದಟ್ ಫಾರ್ಮ್ಸ್ ದಿ ಸ್ಕೆಲಿಟನ್. ಹೌದು ಸರ್, ಇದು ಏನು ಮಾಡುತ್ತೆ? ಸ್ಕೆಲಿಟನ್ ಫಾರ್ಮ್ ಮಾಡುತ್ತೆ. ಪ್ರೊವೈಡಿಂಗ್ ಸಪೋರ್ಟ್ ಆ್ಯಂಡ್ ಪ್ರೊಟೆಕ್ಷನ್. ಹೌದು ಸರ್, ಇದು ಏನು ಮಾಡುತ್ತೆ? ಸಪೋರ್ಟ್ ಮಾಡ್ತಾ ಇದೆ, ಪ್ರೊಟೆಕ್ಷನ್ ಕೊಡ್ತಾ ಇದೆ ಸರ್. ಪ್ರೊಟೆಕ್ಷನ್ ಎಲ್ಲಿ ಕೊಡ್ತಾ ಇದೆ ಸರ್? ನಮ್ಮ ಬುರುಡೆ ಇದೆ, ಓಕೆ. ನಮ್ಮ ತಲೆ ಇದೆ, ಅಲ್ಲಿ ಬುರುಡೆ ಇದೆಲ್ಲ ಅದು ಏನು ಮಾಡ್ತಾ ಇದೆ? ನಮ್ಮ ಮೆದುಳಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದೆ. ನೆಕ್ಸ್ಟ್ ಏನು ಮಾಡ್ತಾ ಇದೆ? ಬುರುಡೆ ಏನು ಮಾಡ್ತಾ ಇದೆ? ನಮ್ಮ ಮೆದುಳಿದೆ ಅಲ್ಲ, ಮೆದುಳಿಗೆ ಅದು ಪ್ರೊಟೆಕ್ಷನ್ ಕೊಡ್ತಾ ಇದೆ, ಓಕೆ. ಮೆದುಳಿಗೆ ಏನು, ಬ್ರೈನಿಗೆ ಏನು ಹಾರ್ಮ್ ಆಗೋಕೆ ಬಿಡೋದಿಲ್ಲ. ನೆಕ್ಸ್ಟ್ ಬೋನ್ ಟಿಶ್ಯೂ ಈಸ್ ಹೈಲಿ ವ್ಯಾಸ್ಕುಲರೈಸ್ಡ್ ಆ್ಯಂಡ್ ಕೆಪೇಬಲ್ ಆಫ್ ಸೆಲ್ಫ್ ಹೀಲ್, ಓಕೆ. ಇದು ಏನಾಗಬಹುದು? ಇದು ಹೈಲಿ ವ್ಯಾಸ್ಕುಲರೈಸ್ಡ್ ಅಂದರೆ ಬ್ಲಡ್ ವೆಸಲ್ ಜಾಸ್ತಿ ಇದಾವೆ, ಓಕೆ. ಬೋನ್ ಒಳಗಡೆ ಬ್ಲಡ್ ವೆಸಲ್ಸ್ ಜಾಸ್ತಿ ಇದಾವೆ ಆ್ಯಂಡ್ ಕೆಪೇಬಲ್ ಆಫ್ ಸೆಲ್ಫ್ ರಿಪೇರ್ ಅಂತಲೂ ಹೇಳ್ಬೋದು. ಸೆಲ್ಫ್ ರಿಪೇರ್ ಈಸಿಲಿ, ಅದು ಈಸಿಲಿ ಅಂತ ಅನ್ನೋದಿಲ್ಲ, ಸೆಲ್ಫ್ ರಿಪೇರ್ ಕೂಡ ಆಗ್ಬೋದು. ಅಂದರೆ ಫ್ರ್ಯಾಕ್ಚರ್ ಆಗಿದೆ ಸರ್, ನಮ್ಮ ಬೋನ್ ಏನಾಗಿದೆ? ಫ್ರ್ಯಾಕ್ಚರ್ ಆಗಿದೆ. ರಿಪೇರ್ ಆಗುತ್ತೆ ಅಥವಾ ಆಗೋದಿಲ್ಲ? ಆಗುತ್ತೆ ಸರ್. ಕೆಪೇಬಲ್ ಆಫ್ ಸೆಲ್ಫ್ ರಿಪೇರ್ ಇದು ಆಗಬಹುದು, ಓಕೆ. ಸೊ ಏನಿದೆ ಸರ್? ಇಟ್ ಈಸ್ ರಿಜಿಡ್ ಅಂದರೆ ಬಹಳ ಹಾರ್ಡ್ ಇದೆ ಸರ್, ಹಾರ್ಡ್ ಕನೆಕ್ಟಿವ್ ಟಿಶ್ಯೂ ಇದೆ. ಅದು ಏನು ಮಾಡುತ್ತೆ ಸರ್? ನಮ್ಮ ಸ್ಕೆಲಿಟನ್ ಮಾಡುತ್ತೆ, ನಮ್ಮ ಬಾಡಿ ಅಸ್ಥಿ ಪಂಜರವನ್ನು ಇದು ಮಾಡುತ್ತೆ. ನೆಕ್ಸ್ಟ್ ಪ್ರೊವೈಡಿಂಗ್ ಸ್ಟ್ರಕ್ಚರಲ್ ಸಪೋರ್ಟ್. ಹೌದು ಸರ್, ಇದು ಏನು ಮಾಡ್ತಾ ಇದೆ? ನಮಗೆ ಸ್ಟ್ರಕ್ಚರ್ ಕೊಡ್ತಾ ಇದೆ, ಸಪೋರ್ಟ್ ಕೊಡ್ತಾ ಇದೆ, ಮತ್ತೆ ಪ್ರೊಟೆಕ್ಷನ್ ಕೊಡ್ತಾ ಇದೆ, ಓಕೆ. ಬೋನ್ ಟಿಶ್ಯೂ ಈಸ್ ಹೈಲಿ ವ್ಯಾಸ್ಕುಲರೈಸ್ಡ್. ಹೌದು ಸರ್, ಇದರೊಳಗಡೆ ಬ್ಲಡ್ ವೆಸಲ್ ಜಾಸ್ತಿ ಇದೆ ಆ್ಯಂಡ್ ಕೆಪೇಬಲ್ ಆಫ್ ಸೆಲ್ಫ್ ಹೀಲಿಂಗ್ ಅಥವಾ ಸೆಲ್ಫ್ ರಿಪೇರ್. ಅದು ಈಸಿಲಿ ಸೆಲ್ಫ್ ರಿಪೇರ್ ಆಗಿರುತ್ತೆ, ಓಕೆ. ಅಲ್ಲಿ ಮೂವ್ಮೆಂಟ್ ಇರಲಿಲ್ಲ, ನೀವು ಪೌಷ್ಟಿಕಾಹಾರ ಒಳ್ಳೆದಾಗಿ ತಿಂದಿದ್ರೆ ಅದು ಬೋನ್ ಫ್ರ್ಯಾಕ್ಚರ್ ಆಗಿರೋದು ಕೂಡ ರಿಪೇರ್ ಆಗುತ್ತೆ. ನೆಕ್ಸ್ಟ್ ಕಾಂಪೋನೆಂಟ್ಸ್, ಓಕೆ. ಬೋನ್ ಒಳಗಡೆ ಯಾವ್ಯಾವ ಸೆಲ್ಸ್ ಇರ್ತವೆ ಅಂದರೆ ಫಸ್ಟ್ ಆಸ್ಟಿಯೋಬ್ಲಾಸ್ಟ್ ಇರುತ್ತೆ, ಆಸ್ಟಿಯೋಸೈಟ್ಸ್ ಇರುತ್ತೆ, ಮತ್ತೆ ಆಸ್ಟಿಯೋಕ್ಲಾಸ್ಟ್ಸ್ ಇರ್ತವೆ, ಓಕೆ. ಆಸ್ಟಿಯೋಬ್ಲಾಸ್ಟ್ಸ್ ಫಸ್ಟ್ ನಾವು ನೋಡಿದಾಗ ದೀಸ್ ಸೆಲ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಬೋನ್ ಫಾರ್ಮೇಷನ್. ಹೌದು ಸರ್, ಬೋನ್ ಫಾರ್ಮೇಷನ್ ಆಗೋಕ್ಕೆ ಯಾರು ಕಾರಣ ಅಂದರೆ ಆಸ್ಟಿಯೋಬ್ಲಾಸ್ಟ್ ಸೆಲ್ಸ್ಗಳು. ನೆಕ್ಸ್ಟ್ ಆಸ್ಟಿಯೋಸೈಟ್ಸ್ ಇವೇನು ಮಾಡ್ತವೆ ಅಂದರೆ ಮ್ಯಾಚ್ಯೂರ್ ಬೋನ್ ಸೆಲ್ಸ್ ದಟ್ ಮೇಂಟೈನ್ ಬೋನ್ ಟಿಶ್ಯೂ. ಹೌದು ಸರ್, ಮ್ಯಾಚ್ಯೂರ್ ಬೋನ್ ಸೆಲ್ಸ್ ಅಂತ ಯಾರು ನಿಮ್ಗೆ ಕೇಳಿದ್ರೆ ಏನಂತ ಹೇಳಬೇಕು ನಾವು? ಸರ್, ಆಸ್ಟಿಯೋಸೈಟ್ಸ್ ಸೆಲ್ಸ್ ಆರ್ ದಿ ಮ್ಯಾಚ್ಯೂರ್ ಬೋನ್ ಸೆಲ್ಸ್ ಅಂತ ಹೇಳಬೇಕು. ನೆಕ್ಸ್ಟ್ ಆಸ್ಟಿಯೋಕ್ಲಾಸ್ಟ್ ಏನು ಮಾಡ್ತವೆ ಅಂದರೆ ದೀಸ್ ಸೆಲ್ ಬ್ರೇಕ್ ಡೌನ್ ದಿ ಬೋನ್ ಟಿಶ್ಯೂ. ಹೌದು ಸರ್, ಇದು ಏನು ಮಾಡುತ್ತೆ? ಸೊ ನಮ್ಮ ಬೋನ್ ಟಿಶ್ಯೂ ಅನ್ನ ಇದು ರಿಮೂವ್ ಮಾಡುತ್ತೆ, ಓಕೆ. ಬೋನಿಂದ ಬೋನ್ ಟಿಶ್ಯೂ ಅನ್ನ ರಿಮೂವ್ ಮಾಡುತ್ತೆ ಇನ್ ಪ್ರೊಸೆಸ್ ಕಾಲ್ಡ್ ಬೋನ್ ರಿಸಾರ್ಪ್ಷನ್, ಓಕೆ. ಬೋನ್ ರಿಸಾರ್ಪ್ಷನ್ ಅಂತ ಹೇಳ್ತೀವಿ. ಇದರೊಳಗಡೆ ಏನು ಮಾಡುತ್ತೆ ಅಂದರೆ ಓಲ್ಡ್ ಬೋನ್ ಸೆಲ್ಸ್ ಇರ್ತವೆಲ್ಲ, ಓಕೆ, ಹಳೆಯ ಬೋನ್ ಸೆಲ್ಸ್ ಇರ್ತವೆಲ್ಲ, ಅಂಥ ಬೋನ್ ಸೆಲ್ಸ್ಗಳನ್ನು ಇದು ರಿಮೂವ್ ಮಾಡುತ್ತೆ. ಯಾವ ಸೆಲ್ ರಿಮೂವ್ ಮಾಡುತ್ತೆ ಸರ್? ಆಸ್ಟಿಯೋಕ್ಲಾಸ್ಟ್ ಸೆಲ್ಸ್ಗಳು ಏನು ಮಾಡ್ತವೆ? ಬೋನ್ ಸೆಲ್ಸ್ಗಳನ್ನು ರಿಮೂವ್ ಮಾಡ್ತವೆ. ನಮ್ಮ ಬೋನಿನಿಂದ ಓಲ್ಡ್ ಬೋನ್ ಸೆಲ್ಸ್ಗಳನ್ನು ಇದು ರಿಮೂವ್ ಮಾಡುತ್ತೆ, ಓಕೆ. ಸೊ ಸೆಲ್ಸ್ ಆಯಿತು. ಸೆಲ್ಸ್ ಆಗಿದ ಮೇಲೆ ಮ್ಯಾಟ್ರಿಕ್ಸ್ ಇದೆ, ಓಕೆ. ಸೊ ಮ್ಯಾಟ್ರಿಕ್ಸ್ ಒಳಗಡೆ ಏನು ಪ್ರೆಸೆಂಟ್ ಇರುತ್ತೆ? ಕಂಪೋಸ್ಡ್ ಆಫ್ ದಿ ಕೊಲಾಜಿನ್ ಫೈಬರ್ಸ್. ಏನಿದೆ ಸರ್? ಕೊಲಾಜಿನ್ ಫೈಬರ್ ಇದೆ, ಮತ್ತೆ ಕ್ಯಾಲ್ಸಿಯಂ ಫಾಸ್ಫೇಟ್ ಇದೆ, ಓಕೆ. ಕ್ಯಾಲ್ಸಿಯಂ ಫಾಸ್ಫೇಟ್ ಇದೆ, ಕೊಲಾಜಿನ್ ಫೈಬರ್ಸ್ ಇದೆ, ಕ್ಯಾಲ್ಸಿಯಂ ಜಾಸ್ತಿ ಪ್ರೆಸೆಂಟ್ ಇರುತ್ತೆ ಸರ್. ಅದಕ್ಕೋಸ್ಕರ ಮೇಕಿಂಗ್ ಸ್ಟ್ರಾಂಗ್ ಆ್ಯಂಡ್ ಹಾರ್ಡ್. ಹೌದು ಸರ್, ಯಾವ ಥರ ಇದೆ? ಅದು ಸ್ಟ್ರಾಂಗ್ ಇದೆ ಮತ್ತು ಹಾರ್ಡ್ ಆಗಿರುತ್ತೆ. ನಮ್ಮ ಬೋನ್ ಹೇಗಿದೆ ಸರ್? ಸ್ಟ್ರಾಂಗ್ ಇದೆ ಮತ್ತು ಹಾರ್ಡ್ ಆಗಿದೆ. ನೆಕ್ಸ್ಟ್ ಟೈಪ್ಸ್ ಆಫ್ ಬೋನ್ ಟಿಶ್ಯೂ, ಓಕೆ. ಸೊ ಟೈಪ್ಸ್ ಆಫ್ ಬೋನ್ ಟಿಶ್ಯೂ ಒಳಗಡೆ ನಾವು ನೋಡಿದಾಗ ಒಂದಿರುತ್ತೆ ಕಾಂಪ್ಯಾಕ್ಟ್ ಬೋನ್, ಇನ್ನೊಂದಿರುತ್ತೆ ಸ್ಪಾಂಜಿ ಬೋನ್, ಓಕೆ. ಅಥವಾ ಇದನ್ನು ನಾವು ಕ್ಯಾನ್ಸೆಲಿಯಸ್ ಬೋನ್ ಅಂತ ನಾವು ಹೇಳ್ಬೋದು, ಓಕೆ. ಕಾಂಪ್ಯಾಕ್ಟ್ ಬೋನ್ ನಾವು ಫಸ್ಟ್ ನೋಡೋಣ. ಕಾಂಪ್ಯಾಕ್ಟ್ ಬೋನ್ ಅಂದರೆ
ಡೆನ್ಸ್ ಸಾಲಿಡ್ ಹೇಗಿದೆ ಸರ್, ಡೆನ್ಸ್ ಇದೆ, ಸಾಲಿಡ್ ಆ್ಯಂಡ್ ಫಾರ್ಮ್ಸ್ ದಿ ಔಟರ್ ಲೇಯರ್ ಆಫ್ ದಿ ಮೋಸ್ಟ್ ಬೋನ್ಸ್. ಅಂದ್ರೆ ಬೋನ್ ಇದೆ ಅಲ್ಲ, ಬೋನ್ ಇದ್ ಔಟರ್ ಲೇಯರ್ ಯಾರಿದ್ದಾವೆ ಸರ್, ಕಾಂಪ್ಯಾಕ್ಟ್ ಬೋನ್ ಇದೆ. ಓಕೆ, ಕಾಂಪ್ಯಾಕ್ಟ್ ಬೋನ್ ಇದೆ. ಅದೇ ನಾವು ಸ್ಪಾಂಜಿ ಬೋನ್ ನೋಡಿದಾಗ ಪೋರಸ್ ಅಂದ್ರೆ ಹೋಲ್ ಪ್ರೆಸೆಂಟ್ ಇದ್ದಾವೆ. ಸೊ ನೀವು ಇಲ್ಲಿ ನೋಡಬಹುದು. ಓಕೆ, ಸೊ ಇಲ್ಲಿ ಚಿಕ್ಕ 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 ಹೋಲ್ ಪ್ರೆಸೆಂಟ್ ಇದ್ದಾವೆ. ಪೋರಸ್ ಲೈಟ್ ವೇಟೆಡ್, ಹೌದು ಸರ್. ಇದ್ರ ಒಳಗಡೆ ಏನಿದೆ, ಅಲ್ಲಿ ಪೋರಸ್ ಇದ್ದಾವೆ, ಹೋಲ್ಸ್ ಇದ್ದಾವೆ, ಅದಕ್ಕೋಸ್ಕರ ಅದ್ರ ಲೈಟ್ ವೇಟ್ ಇದೆ, ಜಾಸ್ತಿ ವೇಟ್ ಇಲ್ಲ. ಅಂಡ್ ಫೌಂಡ್ ವಿಥಿನ್ ದಿ ಎಂಡ್ ಆಫ್ ದಿ ಲಾಂಗ್ ಬೋನ್ಸ್. ಹೌದು ಸರ್, ಇದು ಔಟರ್ ಲೇಯರ್ ಇದೆ, ಇದು ಒಳಗಡೆ ಪ್ರೆಸೆಂಟ್ ಇರುತ್ತೆ. ವಿಥಿನ್ ದಿ ಎಂಡ್ ಆಫ್ ದಿ ಲಾಂಗ್ ಬೋನ್ಸ್. ಹೌದು ಸರ್, ಇದು ಎಂಡ್ ಆಫ್ ದಿ ಲಾಂಗ್ ಬೋನ್ಸ್ ಇಂಥ ಪ್ಲೇಸ್ ಅಲ್ಲಿ ಇದು ಪ್ರೆಸೆಂಟ್ ಇದೆ. ಯಾವುದು ಸರ್, ಸ್ಪಾಂಜಿ ಬೋನ್ ಪ್ರೆಸೆಂಟ್ ಇದೆ. ಓಕೆ, ನೆಕ್ಸ್ಟ್ ಕಾಂಪ್ಯಾಕ್ಟ್ ಬೋನ್ ಏನ್ ಮಾಡುತ್ತೆ, ಪ್ರೊವೈಡ್ ಸ್ಟ್ರೆಂತ್ ಅಂಡ್ ಸಪೋರ್ಟ್. ಹೌದು ಸರ್, ಕಾಂಪ್ಯಾಕ್ಟ್ ಬೋನ್ ಏನ್ ಮಾಡುತ್ತೆ, ಪ್ರೊವೈಡ್ ಸ್ಟ್ರೆಂತ್ ಅಂಡ್ ಸಪೋರ್ಟ್. ವೇರ್ ನಮ್ಮ ಸ್ಪಾಂಜಿ ಬೋನ್ ಏನ್ ಮಾಡುತ್ತೆ ಅಂದ್ರೆ ಕಂಟೈನ್ ಬ್ರೆಡ್ ಬೋನ್ ಮ್ಯಾರೋ. ಹೌದು ಸರ್, ಇದು ಏನು ಪ್ರೆಸೆಂಟ್ ಇದೆ ಇದ್ರೊಳಗಡೆ, ರೆಡ್ ಬೋನ್ ಮ್ಯಾರೋ ಎಲ್ಲಿ ಪ್ರೆಸೆಂಟ್ ಇದೆ ಸರ್, ಸ್ಪಾಂಜಿ ಬೋನ್ ಒಳಗಡೆ ಪ್ರೆಸೆಂಟ್ ಇರುತ್ತೆ. ರೆಸ್ಪಾನ್ಸಿಬಲ್ ಫಾರ್ ಬ್ಲಡ್ ಸೆಲ್ ಪ್ರೊಡಕ್ಷನ್. ಹೌದು ಸರ್, ಬೋನ್ ಮ್ಯಾರೋ ಏನ್ ಮಾಡುತ್ತೆ ಸರ್, ಬ್ಲಡ್ ಸೆಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ಸ್ಪಾಂಜಿ ಬೋನ್ ಏನ್ ಮಾಡ್ತಾ ಇದೆ, ಇದು ಬ್ಲಡ್ ಸೆಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ನೆಕ್ಸ್ಟ್ ಪ್ರೊವೈಡ್ ಸ್ಟ್ರಕ್ಚರಲ್ ಸಪೋರ್ಟ್ ಅಂಡ್ ರೆಡ್ಯೂಸ್ ದಿ ವೇಟ್ ಆಫ್ ದಿ ಬೋನ್. ಹೌದು ಸರ್, ಇದು ಏನ್ ಮಾಡ್ತಾ ಇದೆ, ಸ್ಟ್ರಕ್ಚರಲ್ ಸಪೋರ್ಟ್ ಕೊಡ್ತಾ ಇದೆ ಮತ್ತೆ ಬೋನ್ ವೇಟ್ ಅನ್ನ ರಿಡ್ಯೂಸ್ ಮಾಡ್ತಾ ಇದೆ. ಸ್ಪಾಂಜಿ ಬೋನ್ ಏನ್ ಮಾಡ್ತಾ ಇದೆ ಸರ್, ಸ್ಟ್ರಕ್ಚರಲ್ ಸಪೋರ್ಟ್ ಕೊಡ್ತಾ ಇದೆ, ಅದು ರೆಡ್ ಬ್ಲಡ್ ಸೆಲ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಬ್ಲಡ್ ಸೆಲ್ಸ್ ಅನ್ನ ಇದು ಪ್ರೊಡ್ಯೂಸ್ ಮಾಡ್ತಾ ಇದೆ, ಮತ್ತೆ ಬೋನಿನ ವೇಟ್ ಇರುತ್ತೆಲ್ಲ ಅದನ್ನ ರೆಡ್ಯೂಸ್ ಮಾಡ್ತಾ ಇದೆ, ಯಾಕಂದ್ರೆ ಲೈಟ್ ವೇಟೆಡ್ ಇದೆ. ಓಕೆ, ಸೊ ಇದು ಕಾಂಪ್ಯಾಕ್ಟ್ ಬೋನ್ ಏನ್ ಮಾಡ್ತಾ ಇದೆ ಸರ್, ಕಾಂಪ್ಯಾಕ್ಟ್ ಬೋನ್ ಇಟ್ ಈಸ್ ಔಟರ್ ಲೇಯರ್. ಓಕೆ, ಔಟರ್ ಲೇಯರ್ ಆಫ್ ದಿ ಬೋನ್. ವೇರ್ ಆಸ್ ಸ್ಪಾಂಜಿ ಬೋನ್ ಅಂದ್ರೆ ಎಲ್ಲಿದೆ ಸರ್, ಎಂಡ್ ಇದೆ. ಓಕೆ, ಬೋನ್ ಎಂಡ್ ಆಗುತ್ತೆ ಅಲ್ಲ ಆ ಪ್ಲೇಸ್ ಅಲ್ಲಿ ಇನ್ನರ್ ಒಳಗಡೆ. ಓಕೆ, ಸೊ ನಾವಿಲ್ಲಿ ನೋಡ್ಬೋದು, ದಿಸ್ ಈಸ್ ಅವರ್ ಕಾಂಪ್ಯಾಕ್ಟ್ ಬೋನ್. ಸೊ ಇಲ್ಲಿ ನಾವು ನೋಡ್ಬೋದು, ಇದೇನಿದೆ ನಮ್ಮ ಸ್ಪಾಂಜಿ ಬೋನ್ ಒಳಗಡೆ ಪ್ರೆಸೆಂಟ್ ಇರುತ್ತೆ, ಮತ್ತೆ ಕಾಂಪ್ಯಾಕ್ಟ್ ಬೋನ್ ಹೊರಗಡೆ ಪ್ರೆಸೆಂಟ್ ಇರುತ್ತೆ. ಸೊ ನಾವು ಇಲ್ಲಿ ನೋಡ್ಬೋದು, ದಿಸ್ ಈಸ್ ಅವರ್ ಕಾಂಪ್ಯಾಕ್ಟ್ ಬೋನ್. ಓಕೆ, ಇದೇನಿದೆ ಕಾಂಪ್ಯಾಕ್ಟ್ ಬೋನ್ ಇದೆ. ಅದೇ ನಾವು ಒಳಗಡೆ ನೋಡಿದಾಗ ಸ್ಪಾಂಜಿ ಬೋನ್ ಪ್ರೆಸೆಂಟ್ ಇರುತ್ತೆ. ಸ್ಪಾಂಜಿ ಬೋನ್ ಅಲ್ಲಿ ಹೋಲ್ ಇದೆ. ಓಕೆ, ಬಟ್ ಕಾಂಪ್ಯಾಕ್ಟ್ ಬೋನ್ ಅಲ್ಲಿ ಹೋಲ್ ಪ್ರೆಸೆಂಟ್ ಇರೋದಿಲ್ಲ. ಓಕೆ, ಐ ಥಿಂಕ್ ನಿಮಗೆ ಟೈಪ್ಸ್ ಆಫ್ ಬೋನ್ ಅರ್ಥ ಆಗಿರ್ಬೋದು, ಟೈಪ್ಸ್ ಆಫ್ ಬೋನ್ ಟಿಶ್ಯೂ ಅರ್ಥ ಆಗಿರ್ಬೋದು. ಕಾಂಪ್ಯಾಕ್ಟ್ ಬೋನ್ ಇದೆ, ಔಟರ್ ಇರುತ್ತೆ. ಸ್ಪಾಂಜಿ ಬೋನ್ ಏನಿರುತ್ತೆ, ಒಳಗಡೆ ಇನ್ನರ್ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ಫಂಕ್ಷನ್ ಆಫ್ ಬೋನ್. ಓಕೆ, ಫಂಕ್ಷನ್ ಆಫ್ ಬೋನ್ ನೋಡಿದಾಗ ನಾವು ಸಪೋರ್ಟ್ ಅಂಡ್ ಪ್ರೊಟೆಕ್ಷನ್. ಹೌದು ಸರ್, ಇದು ಏನು ಮಾಡ್ತಾ ಇದೆ, ಸಪೋರ್ಟ್ ಮಾಡ್ತಾ ಇದೆ ಮತ್ತೆ ಪ್ರೊಟೆಕ್ಷನ್ ಕೊಡ್ತಾ ಇದೆ. ನೆಕ್ಸ್ಟ್ ಫೆಸಿಲಿಟೇಟ್ ಮೂವ್ಮೆಂಟ್. ಹೌದು ಸರ್, ಸೊ ಜಾಯಿಂಟ್ ಇದೆಲ್ಲ ಆ ಪ್ಲೇಸಲ್ಲಿ ಇದು ಏನು ಮಾಡ್ತಾ ಇದೆ, ಮೂವ್ಮೆಂಟ್ ಮಾಡಿಸ್ತಾ ಇದೆ. ಓಕೆ, ಮೂವ್ಮೆಂಟ್ಸ್ ಮಾಡ್ತಾ ಇದೆ. ಅಟ್ಯಾಚ್ಮೆಂಟ್ ಫಾರ್ ಮಸಲ್. ಹೌದು ಸರ್, ಮಸಲ್ ಜೊತೆ ಅಟ್ಯಾಚ್ಮೆಂಟ್ ಆಗಿ ಇದು ಏನು ಮಾಡ್ತಾ ಇದೆ, ಮೂವ್ಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದೆ. ನೆಕ್ಸ್ಟ್ ಸ್ಟೋರ್ ಕ್ಯಾಲ್ಸಿಯಂ ಆ್ಯಂಡ್ ಫಾಸ್ಫೇಟ್. ಹೌದು ಸರ್, ಇದು ಏನು ಮಾಡ್ತಾ ಇದೆ, ಕ್ಯಾಲ್ಸಿಯಂ ಸ್ಟೋರೇಜ್ ಮಾಡ್ತಾ ಇದೆ ಮತ್ತು ಫಾಸ್ಫೇಟನ್ನು ಸ್ಟೋರೇಜ್ ಮಾಡ್ತಾ ಇದೆ. ನೆಕ್ಸ್ಟ್ ಪ್ರೊಡ್ಯೂಸ್ ಬ್ಲಡ್ ಸೆಲ್ಸ್ ಇನ್ ಬೋನ್ ಮ್ಯಾರೋ. ಹೌದು ಸರ್, ಬೋನ್ ಮ್ಯಾರೋ ಅಲ್ಲಿ ಏನಾಗ್ತಾ ಇದೆ, ಇಲ್ಲಿ ಬ್ಲಡ್ ಪ್ರೊಡ್ಯೂಸ್ ಆಗ್ತಾ ಇದ್ದಾವೆ, ಬ್ಲಡ್ ಸೆಲ್ಸ್ ಏನಾಗ್ತಾ ಇದ್ದಾವೆ, ಪ್ರೊಡ್ಯೂಸ್ ಆಗ್ತಾ ಇದ್ದಾವೆ. ಓಕೆ, ಐ ಥಿಂಕ್ ನಿಮಗೆ ಬೋನ್ ಅರ್ಥ ಆಗಿರ್ಬೋದು, ಬೋನ್ ಟಿಶ್ಯೂ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ನಾವು ಸ್ಪೆಷಲೈಸ್ಡ್ ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಇನ್ನೊಂದು ಟೈಪ್ಸ್ ಬರುತ್ತೆ, ಬ್ಲಡ್ ಆ್ಯಂಡ್ ಲಿಂಫ್ ಅಂತ ಬರುತ್ತೆ. ಓಕೆ, ಸೊ ನಾವು ಕಾರ್ಟಿಲೇಜಸ್ ಸ್ಟಡಿ ಮಾಡಿದ್ದೀವಿ, ಬೋನ್ ಸ್ಟಡಿ ಮಾಡಿದ್ದೀವಿ, ಇವಾಗ ನಾವು ಬ್ಲಡ್ ಆ್ಯಂಡ್ ಲಿಂಫ್ ಟಿಶ್ಯೂ. ಓಕೆ, ನೋಡೋಣ ಏನೇನಿದೆ ಅಂತ. ಸೊ ಫಸ್ಟ್ ನಾವು ಬ್ಲಡ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಹೌದು ಸರ್, ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಯಾವುದಿದೆ ಅಂತ ನಿಮಗೆ ಕೇಳಿದಾಗ ಬ್ಲಡ್ ಆ್ಯಂಡ್ ಲಿಂಫ್ ಅಂತ ನೀವು ಹೇಳಬೇಕು. ನೆಕ್ಸ್ಟ್ ದಟ್ ಸರ್ಕ್ಯುಲೇಟ್ ಥ್ರೂ ಔಟ್ ದಿ ಬಾಡಿ. ಹೌದು ಸರ್, ಬ್ಲಡ್ ಏನು ಮಾಡ್ತಾ ಇದೆ, ಅದು ನಮ್ಮ ಬಾಡಿ ತುಂಬ ಸರ್ಕ್ಯುಲೇಟ್ ಆಗ್ತಾ ಇದೆ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟಿಂಗ್ ನ್ಯೂಟ್ರಿಯೆಂಟ್ಸ್, ಗ್ಯಾಸಸ್ ಆ್ಯಂಡ್ ವೇಸ್ಟ್ ಆ್ಯಂಡ್ ಹಾರ್ಮೋನ್. ಹೌದು ಸರ್, ಇದು ನಮ್ಮ ಬಾಡಿಯಲ್ಲಿ ಏನು ಮಾಡ್ತಾ ಇದೆ, ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ. ಏನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ ಸರ್, ಅದು ನ್ಯೂಟ್ರಿಷನ್ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ, ಗ್ಯಾಸ್ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ, ವೇಸ್ಟ್ ಪ್ರಾಡಕ್ಟನ್ನು ಇದು ರಿಮೂವ್ ಮಾಡ್ತಾ ಇದೆ. ನೆಕ್ಸ್ಟ್ ಹಾರ್ಮೋನ್ಸ್ ಇದು ಏನು ಮಾಡ್ತಾ ಇದೆ, ಕ್ಯಾರಿ ಮಾಡ್ತಾ ಇದೆ, ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ. ಓಕೆ, ಬ್ಲಡ್ ಏನಿದೆ ಸರ್, ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ, ಸರ್ಕ್ಯುಲೇಟ್ ಥ್ರೂ ಔಟ್ ದಿ ಬಾಡಿ ಆ್ಯಂಡ್ ಟ್ರಾನ್ಸ್ಪೋರ್ಟಿಂಗ್ ನ್ಯೂಟ್ರಿಯೆಂಟ್ಸ್, ಗ್ಯಾಸಸ್, ವೇಸ್ಟ್ ಆ್ಯಂಡ್ ಹಾರ್ಮೋನ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಕಾಂಪೋನೆಂಟ್ಸ್ ಆಫ್ ಬ್ಲಡ್ ಅಂತ ನಾವು ನೋಡಿದಾಗ ಏನೇನಿದೆ ಸರ್, ಬ್ಲಡ್ ಒಳಗಡೆ ಪ್ಲಾಸ್ಮಾ ಪ್ರೆಸೆಂಟ್ ಇರುತ್ತೆ. ಏನಿರುತ್ತೆ ಸರ್, ಪ್ಲಾಸ್ಮಾ ಪ್ರೆಸೆಂಟ್ ಇರುತ್ತೆ. ದಿ ಲಿಕ್ವಿಡ್ ಮ್ಯಾಟ್ರಿಕ್ಸ್. ಹೌದು ಸರ್, ಪ್ಲಾಸ್ಮಾ ಏನಿದೆ ಸರ್, ಲಿಕ್ವಿಡ್ ಮ್ಯಾಟ್ರಿಕ್ಸ್ ಇದೆ. ದಟ್ ಕ್ಯಾರಿ ನ್ಯೂಟ್ರಿಯೆಂಟ್ಸ್. ಹೌದು ಸರ್, ಆ ಪ್ಲಾಸ್ಮಾ ಏನು ಮಾಡುತ್ತೆ, ಕ್ಯಾರಿ ಮಾಡುತ್ತೆ. ಏನು ಕ್ಯಾರಿ ಮಾಡುತ್ತೆ ಸರ್,
ಕ್ಯಾರಿ ನ್ಯೂಟ್ರಿಯೆಂಟ್ ಕ್ಯಾರಿ ಮಾಡುತ್ತೆ, ಹಾರ್ಮೋನ್ಸ್ ಕ್ಯಾರಿ ಮಾಡುತ್ತೆ, ಮತ್ತು ವೇಸ್ಟ್ ಪ್ರೊಡಕ್ಟ್ಸನ್ನು ಇದು ಏನು ಮಾಡುತ್ತೆ, ಕ್ಯಾರಿ ಮಾಡುತ್ತೆ. ನೆಕ್ಸ್ಟ್ ಸೆಲ್ಸ್ಗಳು ಯಾವ್ಯಾವ ಸೆಲ್ಸ್ ಇರ್ತವೆ ನಮ್ಮ ಬ್ಲಡ್ ಒಳಗಡೆ ಅಂದ್ರಾಗ ರೆಡ್ ಬ್ಲಡ್ ಸೆಲ್ಸ್, ಓಕೆ, RBCs ಪ್ರೆಸೆಂಟ್ ಇರ್ತವೆ, ಅವಕ್ಕೆ ನಾವು ಎರಿಥ್ರೋಸೈಟ್ಸ್ ಅಂತಲೂ ಹೇಳ್ಬೋದು. ಓಕೆ, ಏನು ಮಾಡ್ತವೆ ನಮ್ಮ ರೆಡ್ ಬ್ಲಡ್ ಸೆಲ್ಸ್ ಅಂದರೆ ಟ್ರಾನ್ಸ್ಪೋರ್ಟ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಹೌದು ಸರ್, ಇದು ಗ್ಯಾಸ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ವೈಟ್ ಬ್ಲಡ್ ಸೆಲ್ಸ್ ಅಥವಾ ಇದನ್ನು ನಾವು ಲ್ಯೂಕೋಸೈಟ್ಸ್ ಅಂತ ಹೇಳ್ತೀವಿ. ಓಕೆ, ವೈಟ್ ಬ್ಲಡ್ ಸೆಲ್ಸ್ ಅಥವಾ ಲ್ಯೂಕೋಸೈಟ್ಸ್ ಅಂತ ಹೇಳ್ತೀವಿ. ಏನು ಮಾಡುತ್ತೆ, ಪ್ಲೇ ಅ ರೋಲ್ ಇನ್ ಇಮ್ಯೂನ್ ಡಿಫೆನ್ಸ್. ಹೌದು ಸರ್, ಇದು ಏನು ಮಾಡುತ್ತೆ, ನಮ್ಮ ರೋಗ ನಿರೋಧಕ ಶಕ್ತಿಯಲ್ಲಿ ಹೆಲ್ಪ್ ಮಾಡುತ್ತೆ, ಇಮ್ಯೂನ್ ಡಿಫೆನ್ಸಲ್ಲಿ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಪ್ಲೇಟ್ಲೆಟ್ ಸೆಲ್ಸ್ ಇರ್ತವೆ. ಯಾವ ಸೆಲ್ಸ್ ಇರ್ತವೆ ಸರ್, ಪ್ಲೇಟ್ಲೆಟ್ ಸೆಲ್ಸ್, ಅಥವಾ ನಾವು ಅದನ್ನು ಥ್ರೋಂಬೋಸೈಟ್ಸ್ ಅಂತ ಹೇಳ್ಬೋದು. ಏನಂತ ಹೇಳ್ಬೋದು, ಥ್ರೋಂಬೋಸೈಟ್ಸ್ ಅಂತ ಹೇಳ್ಬೋದು. ಏನು ಮಾಡುತ್ತೆ ಸರ್ ಅಂದರೆ ಅಸಿಸ್ಟ್ ಇನ್ ದಿ ಬ್ಲಡ್ ಕ್ಲಾಟಿಂಗ್. ಹೌದು ಸರ್, ಬ್ಲಡ್ ಹೆಪ್ಪುಗಟ್ಟುತ್ತೆ ಅಲ್ಲ, ಅದರಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಸೊ ನಿಮ್ಗೆ ಎಲ್ಲಾದರೂ ಕಟ್ಟಾಗಿದೆ ಸರ್, ಓಕೆ, ಸೊ ನಿಮಗೆ ಪ್ಲೇಟ್ಲೆಟ್ ಇರಲಿಲ್ಲ ಅಂದರೆ ಬ್ಲೀಡಿಂಗ್ ಹಾಗೆ ಆಗುತ್ತೆ. ಓಕೆ, ರಕ್ತ ಹಾಗೆ ಹೋಗುತ್ತೆ. ಬಟ್ ನಿಮಗೆ ಪ್ಲೇಟ್ಲೆಟ್ ಇದ್ದರೆ ಬೇಗನೆ ಅಲ್ಲಿ ರಕ್ತ ಬ್ಲೀಡಿಂಗ್ ಆಗೋದು ಸ್ಟಾಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಬ್ಲಡ್. ನಾವು ಏನು ಮಾಡುತ್ತೆ ಫಂಕ್ಷನ್ಸ್ ಆಫ್ ಬ್ಲಡ್ ಟಿಶ್ಯೂ ಅಂತ ನಾವು ನೋಡಿದ್ರಾಗ ಟ್ರಾನ್ಸ್ಪೋರ್ಟ್ ಆಕ್ಸಿಜನ್. ಹೌದು ಸರ್, ಇದು ಗ್ಯಾಸ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಮತ್ತು ನ್ಯೂಟ್ರಿಯೆಂಟ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಮತ್ತು ವೇಸ್ಟನ್ನು ರಿಮೂವ್ ಮಾಡುತ್ತೆ ಫ್ರಮ್ ದಿ ಬಾಡಿ. ನೆಕ್ಸ್ಟ್ ಇಮ್ಯೂನ್ ಡಿಫೆನ್ಸ್. ಹೌದು ಸರ್, ಇದು ಏನು ಮಾಡ್ತಾ ಇದೆ, ಇಮ್ಯೂನ್ ಡಿಫೆನ್ಸ್ ಮಾಡ್ತಾ ಇದೆ. WBC ಸರ್. ಓಕೆ, ವೈಟ್ ಬ್ಲಡ್ ಸೆಲ್ಸ್ ಏನು ಮಾಡ್ತಾ ಇದೆ ಸರ್, ಇಮ್ಯೂನ್ ಡಿಫೆನ್ಸ್, ರೋಗ ನಿರೋಧಕ ಶಕ್ತಿಯಲ್ಲಿ ಹೆಲ್ಪ್ ಮಾಡ್ತಾ ಇದೆ. ನೆಕ್ಸ್ಟ್ ರೆಗ್ಯುಲೇಷನ್ ಆಫ್ ದಿ ಬಾಡಿ ಟೆಂಪ್ರೇಚರ್. ಹೌದು ಸರ್, ಬಾಡಿ ಟೆಂಪ್ರೇಚರ್ ಏನು ಮಾಡುತ್ತೆ, ಇದು ರೆಗ್ಯುಲೇಟ್ ಮಾಡುತ್ತೆ, ಅಂದರೆ ಮೇಂಟೈನ್ ಮಾಡುತ್ತೆ. ಆ್ಯಂಡ್ pH. ಓಕೆ, ಸೊ ಆಸಿಡಿಕ್ ಪವರ್ ಆಫ್ ಹೈಡ್ರೋಜನ್ ಅಂತಿರಲ್ಲ, pH ಕೂಡ ಇದು ಏನು ಮಾಡುತ್ತೆ, ಇಲ್ಲಿ ಮೇಂಟೈನ್ ಮಾಡುತ್ತೆ. ನಮ್ಮ ಬಾಡಿ pH ಕೂಡ ಇದು ಮೇಂಟೈನ್ ಮಾಡುತ್ತೆ. ನೆಕ್ಸ್ಟ್ ಲಿಂಫ್. ಓಕೆ, ಸೊ ನಾವು ಸ್ಪೆಷಲೈಸ್ ಕನೆಕ್ಟಿವ್ ಟಿಶ್ಯೂಲಿ ಕಾರ್ಟಿಲೇಜ್ ಸ್ಟಡಿ ಮಾಡಿ, ಬೋನ್ ಸ್ಟಡಿ ಮಾಡಿ, ಬ್ಲಡ್ ಮುಗಿತು, ಮತ್ತು ಇವಾಗ ಲಾಸ್ಟ್ ಏನಿದೆ, ಲಿಂಫ್ ಪ್ರೆಸೆಂಟ್ ಇದೆ. ಸೊ ಲಿಂಫ್ ಅಂದರೆ ಏನು, ಲಿಂಫ್ ಈಸ್ ಆಲ್ಸೋ ನೋನ್ ಆಸ್ ಲಿಂಫ್ಯಾಟಿಕ್ ಫ್ಲೂಯಿಡ್. ಹೌದು ಸರ್, ಲಿಂಫ್ ಈಸ್ ಆಲ್ಸೋ ನೋನ್ ಆಸ್ ಲಿಂಫ್ಯಾಟಿಕ್ ಫ್ಲೂಯಿಡ್ ಅಂತ ಹೇಳ್ಬೋದು. ಇಟ್ ಈಸ್ ಎ ಕ್ಲಿಯರ್ ಆ್ಯಂಡ್ ವಾಟರಿ ಫ್ಲೂಯಿಡ್. ಹೇಗಿದೆ ಸರ್, ಕ್ಲಿಯರ್ ಇದೆ ಮತ್ತು ವಾಟರಿ ಫ್ಲೂಯಿಡ್ ಇದೆ. ದಟ್ ಕ್ಯಾರೀಸ್ ವೈಟ್ ಬ್ಲಡ್ ಸೆಲ್ಸ್. ಹೌದು ಸರ್, ಅದ್ರ ಒಳಗಡೆ ಏನಿದೆ, ವೈಟ್ ಬ್ಲಡ್ ಸೆಲ್ ಪ್ರೆಸೆಂಟ್ ಇದ್ದಾವೆ. ಓಕೆ, ಲಿಂಫ್ ಕ್ಯಾರೀಸ್ ವೈಟ್ ಬ್ಲಡ್ ಸೆಲ್ಸ್, ನ್ಯೂಟ್ರಿಯೆಂಟ್ಸ್ ಕ್ಯಾರಿ ಮಾಡುತ್ತೆ, ಆ್ಯಂಡ್ ಅದರ್ ಸಬ್ಸ್ಟೆನ್ಸಸ್ ಥ್ರೂ ಔಟ್ ದಿ ಬಾಡಿ. ಹೌದು ಸರ್, ಇದು ಬೇರೆ ಬೇರೆ ಸಬ್ಸ್ಟೆನ್ಸಸ್ಗಳನ್ನು ಇದು ಕ್ಯಾರಿ ಮಾಡುತ್ತೆ. ಮೋಸ್ಟ್ ಕಾಮನ್ಲಿ WBC. ಓಕೆ, ವೈಟ್ ಬ್ಲಡ್ ಸೆಲ್ಸ್, ನ್ಯೂಟ್ರಿಯೆಂಟ್ಸ್, ಅದರ್ ಸಬ್ಸ್ಟೆನ್ಸಸ್ಗಳನ್ನು ಇದು ಏನು ಮಾಡುತ್ತೆ, ಕ್ಯಾರಿ ಮಾಡುತ್ತೆ. ನೆಕ್ಸ್ಟ್ ಇಟ್ ಈಸ್ ಅ ಪಾರ್ಟ್ ಆಫ್ ಇಮ್ಯೂನ್ ಆ್ಯಂಡ್ ಸರ್ಕ್ಯುಲೇಟರಿ ಸಿಸ್ಟಮ್. ಹೌದು ಸರ್, ಇದು ಇಮ್ಯೂನ್ ಸಿಸ್ಟಮ್ ಮತ್ತು ಸರ್ಕ್ಯುಲೇಟರಿ ಸಿಸ್ಟಮ್ ಪಾರ್ಟ್ ಆಗಿದೆ. ಓಕೆ, ಸರ್ಕ್ಯುಲೇಟರಿ ಸಿಸ್ಟಮ್ ಅಥವಾ ಇಮ್ಯೂನ್ ಸಿಸ್ಟಮ್ ಎರಡರ ಭಾಗ ಆಗಿದೆ ಲಿಂಫ್ಯಾಟಿಕ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ಕಾಂಪೋನೆಂಟ್ಸ್ಗಳು ಏನೇನಿದ್ದಾವೆ ಅಂತ, ಮ್ಯಾಟ್ರಿಕ್ಸ್ ಒಳಗಡೆ ಏನಿದೆ, ಫ್ಲೂಯಿಡ್ ಮ್ಯಾಟ್ರಿಕ್ಸ್ ಕಂಟೈನಿಂಗ್ ಪ್ರೋಟೀನ್ ಆ್ಯಂಡ್ ಅದರ್ ಮಾಲಿಕ್ಯೂಲ್ಸ್. ಹೌದು ಸರ್, ಮ್ಯಾಟ್ರಿಕ್ಸ್ ಒಳಗಡೆ ನಾವು ನೋಡಿದಾಗ ಪ್ರೋಟೀನ್ ಇದ್ದಾವೆ ಮತ್ತು ಅದರ್ ಮಾಲಿಕ್ಯೂಲ್ಸ್ ನಾವು ನೋಡ್ಬೋದು. ನೆಕ್ಸ್ಟ್ ನಾವು ಸೆಲ್ಸ್ ಒಳಗಡೆ ಯಾವ ಸೆಲ್ಸ್ ಇದ್ದಾವೆ ಅಂದರೆ ಮೇನ್ಲಿ ಲಿಂಫೋಸೈಟ್. ಓಕೆ, ಏನಿದ್ದಾವೆ ಸರ್, ಮೇನ್ಲಿ ಲಿಂಫೋಸೈಟ್, ಅ ಟೈಪ್ ಆಫ್ ದಿ ವೈಟ್ ಬ್ಲಡ್ ಸೆಲ್ಸ್. ಏನಿದೆ ಸರ್, ವೈಟ್ ಬ್ಲಡ್ ಸೆಲ್ ಇದೆ, ಅಥವಾ ಅ ಟೈಪ್ ಆಫ್ ದಿ ವೈಟ್ ಬ್ಲಡ್ ಸೆಲ್ ಇದೆ. ಓಕೆ, ಮ್ಯಾಟ್ರಿಕ್ಸ್ ಒಳಗಡೆ ಪ್ರೋಟೀನ್ಸ್ ಇದ್ದಾವೆ, ಮತ್ತು ಸೆಲ್ಸ್ ಒಳಗಡೆ ಏನಿದ್ದಾವೆ, ಲಿಂಫೋಸೈಟ್ ಪ್ರೆಸೆಂಟ್ ಇದ್ದಾವೆ. ಸೊ ಫಂಕ್ಷನ್ ಏನು ಮಾಡುತ್ತೆ ನಮ್ಮ ಲಿಂಫ್ ಅಂದರೆ ಮ್ಯಾನೇಜಿಂಗ್ ಫ್ಲೂಯಿಡ್ ಲೆವೆಲ್. ಹೌದು ಸರ್, ಇದು ಏನು ಮಾಡುತ್ತೆ, ಮ್ಯಾನೇಜಿಂಗ್ ಫ್ಲೂಯಿಡ್ ಲೆವೆಲ್. ಹೇಗೆ ಸರ್ ಅಂದರೆ ಲಿಂಫ್ಯಾಟಿಕ್ ಸಿಸ್ಟಮ್ ಡ್ರೈನ್ ಎಕ್ಸೆಸಿವ್ ಫ್ಲೂಯಿಡ್ ಫ್ರಮ್ ದಿ ಟಿಶ್ಯೂ ಆ್ಯಂಡ್ ರಿಟರ್ನ್ ಟು ದಿ ಬ್ಲಡ್ ಸ್ಟ್ರೀಮ್. ಹೌದು ಸರ್, ಇದು ನಮ್ಮ ಟಿಶ್ಯೂ ಒಳಗಡೆ ಎಕ್ಸೆಸಿವ್ ಫ್ಲೂಯಿಡ್ ಇದೆ, ಜಾಸ್ತಿ ಫ್ಲೂಯಿಡ್ ಆಗಿದೆ ನಮ್ಮ ಟಿಶ್ಯೂ ಒಳಗಡೆ ಅಂದರೆ ಏನು ಮಾಡುತ್ತೆ, ಆ ಫ್ಲೂಯಿಡನ್ನು ಇದು ರಿಟರ್ನ್ ತಂದು ಬ್ಲಡ್ ಸ್ಟ್ರೀಮ್ ಒಳಗಡೆ ಹಾಕುತ್ತೆ. ನೆಕ್ಸ್ಟ್ ಲಿಂಫ್ ಅಬ್ಸಾರ್ವ್ ಡಯಟ್ರಿ ಫ್ಯಾಟ್. ಹೌದು ಸರ್, ಇದು ಲಿಂಫ್ ಇದೆಯಲ್ಲ, ಅದು ಏನು ಮಾಡುತ್ತೆ, ನಮ್ಮ ಇಂಟೆಸ್ಟೈನ್ಸ್ಗಳಿಂದ ಫ್ಯಾಟನ್ನು ಅಬ್ಸಾರ್ವ್ ಮಾಡುತ್ತೆ ಫ್ರಮ್ ದಿ ಇಂಟೆಸ್ಟೈನ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ದೆಮ್ ಟು ಬ್ಲಡ್ ಸ್ಟ್ರೀಮ್. ಹೌದು ಸರ್, ಇದು ಏನು ಮಾಡ್ತಾ ಇದೆ, ನಮ್ಮ ಇಂಟೆಸ್ಟೈನ್ಗಳಿಂದ ಫ್ಯಾಟನ್ನು ಅಬ್ಸಾರ್ವ್ ಮಾಡಿ ನಮ್ಮ ಬ್ಲಡ್ ಸ್ಟ್ರೀಮ್ ಒಳಗಡೆ ತಂದು ಬಿಡ್ತಾ ಇದೆ. ನೆಕ್ಸ್ಟ್ ಇಮ್ಯೂನ್ ಡಿಫೆನ್ಸ್. ಹೌದು ಸರ್, ಇದು ಏನು ಮಾಡ್ತಾ ಇದೆ, ಇದ್ರ ಇಂಪಾರ್ಟೆಂಟ್ ಫಂಕ್ಷನ್ ನಾವು ಏನು ಹೇಳ್ಬೋದು, ಇಮ್ಯೂನ್ ಡಿಫೆನ್ಸ್ ಮಾಡ್ತಾ ಇದೆ. ಲಿಂಫ್ ಟ್ರಾನ್ಸ್ಪೋರ್ಟ್ ಇಮ್ಯೂನ್ ಸೆಲ್ಸ್ ಲಿಂಫೋಸೈಟ್. ಹೌದು ಸರ್, ಇದು ಏನು ಮಾಡುತ್ತೆ, ಲಿಂಫ್ ಟ್ರಾನ್ಸ್ಪೋರ್ಟ್ WBC ಏನು ಮಾಡುತ್ತೆ ಸರ್, ರೋಗ ನಿರೋಧಕ ಶಕ್ತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ, ಫಿಲ್ಟರ್ ದಿ ಪ್ಯಾಥೋಜನ್ ಇನ್ ದಿ ಲಿಂಫ್ ನೋಡ್. ಹೌದು ಸರ್, ಇದು ಏನು ಮಾಡ್ತಾ ಇದೆ, ಲಿಂಫ್ ನೋಡ್ಸ್ ಪ್ರೆಸೆಂಟ್ ಇರ್ತಾವೆಲ್ಲ, ಆ ಲಿಂಫ್ ನೋಡ್ಗಳಲ್ಲಿ ಇದು ಏನು ಮಾಡ್ತಾ ಇದೆ, ಪ್ಯಾಥೋಜನ್ಸ್ಗಳನ್ನು, ಮೈಕ್ರೋ ಆರ್ಗ್ಯಾನಿಸಮ್ಗಳನ್ನು ಫಿಲ್ಟರ್ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ಫಿಲ್ಟ್ರೇಷನ್. ಇದ್ರ ಫಂಕ್ಷನ್ ಏನಿದೆ ಸರ್, ನೆಕ್ಸ್ಟ್ ನಾವು ನೋಡಿದಾಗ ಫಿಲ್ಟ್ರೇಷನ್ ಪ್ರೆಸೆಂಟ್ ಇದೆ. ಓಕೆ, ಲಿಂಫ್ ನೋಡ್ ಆ್ಯಕ್ಟ್ ಆ್ಯಸ್ ಬಯೋಲಾಜಿಕಲ್ ಫಿಲ್ಟರ್ಸ್. ಹೌದು ಸರ್, ಇದು ಏನು ಆಗಿ ಆ್ಯಕ್ಟ್ ಮಾಡ್ತಾ ಇದೆ, ಬಯೋಲಾಜಿಕಲ್ ಫಿಲ್ಟರ್ಸ್ ಆಗಿ ಇದು ಆ್ಯಕ್ಟ್ ಮಾಡ್ತಾ ಇದೆ. ಟ್ರ್ಯಾಪಿಂಗ್ ದಿ ಪ್ಯಾಥೋಜನ್ಸ್
ಏನು ಮಾಡ್ತಾ ಇದೆ ಇದು? ಪ್ಯಾಥೋಜನ್ಸ್ ಮೈಕ್ರೋ ಆರ್ಗ್ಯಾನಿಸಮ್ಗಳನ್ನು ಟ್ರ್ಯಾಪ್ ಮಾಡ್ತಾ ಇದೆ. ಡೆಬ್ರೀಸ್ ಅಂದರೆ ಡೆಡ್ ಸೆಲ್ಸ್ ಇದ್ದಾವೆ ಅಲ್ಲ, ಆ ಡೆಡ್ ಸೆಲ್ಸ್ಗಳನ್ನು ಇದು ಏನು ಮಾಡ್ತಾ ಇದೆ? ಟ್ರ್ಯಾಪ್ ಮಾಡ್ತಾ ಇದೆ. ಮತ್ತು ಅಬ್ನಾರ್ಮಲ್ ಸೆಲ್ಸ್ಗಳನ್ನು ಇದು ಟ್ರ್ಯಾಪ್ ಮಾಡ್ತಾ ಇದೆ. ಓಕೆ, ಐ ಥಿಂಕ್ ನಿಮಗೆ ಲಿಂಫ್ ಅರ್ಥ ಆಗಿರ್ಬೋದು. ಲಿಂಫ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಲಿಂಫ್ಯಾಟಿಕ್ ಫ್ಲೂಯಿಡ್ ಅಂತ ನಾವು ಹೇಳ್ತೀವಿ. ಓಕೆ, ನಿಮಗೆ ಫಂಕ್ಷನ್ ಅರ್ಥ ಆಗಿರ್ಬೋದು. ಸೊ ಇಲ್ಲಿಗೆ ನಮ್ಮ ಕನೆಕ್ಟಿವ್ ಟಿಶ್ಯೂ ಮುಗೀತು. ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಅರ್ಥ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಸ್ಕುಲಾರ್ ಟಿಶ್ಯೂ ಅಥವಾ ಮಸಲ್ ಟಿಶ್ಯೂ ಬಗ್ಗೆ ಸ್ಟಡಿ ಮಾಡೋಣ. ಥ್ಯಾಂಕ್ ಯು.